ನೋಡಿ ಇದು ಕಾರ್ನರ್ ಆಗಿರೋದ್ರಿಂದ ನಿಮಗೆ ಎರಡು ಎಲಿವೇಶನ್ ಆಪ್ಷನ್ ಎರಡು ಎಲಿವೇಶನ್ ಸಿಗುತ್ತೆ. ಹೌದು ಸರ್. ಇವಾಗ ಫಸ್ಟ್ ಲೆಫ್ಟ್ ಸೈಡ್ ಎಲಿವೇಶನ್ ಏನೇನ್ ಮಾಡಿದ್ರೆ ಸೈಡ್ ಬಂದ್ರೆ ಇದು ನಮಗೆ ಇದು ರೋಡ್ ಚಿಕ್ಕದಿರೋದ್ರಿಂದ ಈ ಕಡೆ ನಾವು ಇದು ಮಾಡ್ಕೊಂಡ್ವಿ. ಟಾಪ್ ಇಂದ ಹೇಳ್ತಾ ಬನ್ನಿ ನಮಗೆ. ಟಾಪ್ ಇಂದ ಹೇಳೋದಾದ್ರೆ ಸರ್ ನಾವು ಮೇಲ್ಗಡೆ ಒಂದು ಎಕ್ಸ್ಟ್ರಾ ಒಂದು 2 ರೂಮ್ ತರ ಮಾಡ್ಕೊಂಡಿದೀವಿ. ಓಕೆ. ಅದು ಮತ್ತೆ ಆ ಕಡೆ ಸ್ಟೇರ್ ಕೇಸ್ 2 ರೂಮ್ ಸರ್. ಅದನ್ನ ಎರಡನ್ನು ಮಾಡಿದಾದ್ಮೇಲೆ ಮಧ್ಯದಲ್ಲಿ ಓಪನ್ ಸ್ಪೇಸ್ ಇತ್ತು. ಹೌದು. ಅದಕ್ಕೆ ನಾವು ಮೋಲ್ಡ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಈ ತರ ಒಂದು ಕ್ಯಾನೋಪಿ ತರ ಮಾಡ್ಬಿಟ್ಟು ಮಂಗಳೂರು ಟೈಲ್ ಅಲ್ಲಿ ಡಿಸೈನ್ ಮಾಡ್ಕೊಟ್ಟಿದೀವಿ. ಅದೇನಂತಂದ್ರೆ ಒಂದು ಪ್ರೈವೇಟ್ ಸಿಟ್ಟಿಂಗ್ ಏರಿಯಾ ತರನೇ ಆಗಿದೆ ಮೇಲ್ಗಡೆ ಟೆರೆಸ್ ಅಲ್ಲಿ. ನೋಡೋಣ ಆಮೇಲೆ ಕೆಳಗಡೆ ಸರ್ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂದ್ರೆ ಆ ಫ್ಲೋರ್ ಏನ್ ಬಾಲ್ಕನಿ ಕಾಣ್ತಾ ಇದೆಯಲ್ಲ ಅದು ಕಂಪ್ಲೀಟ್ಲಿ ಓನರ್ ಮನೆ ಇರೋದು. ಬಾಲ್ಕನಿಗಳು ಇದ್ರಲ್ಲಿ ಏನಂದ್ರೆ ಸರ್ ನಮ್ಗೆ ಜಾಸ್ತಿ ಬಾಲ್ಕನೀಸ್ ಕೊಟ್ಟಿದೀವಿ. ಅದೇ ಓನರ್ ಮನೆಗೆ ಅಲ್ಲೊಂದು ಬಾಲ್ಕನಿ ಇದೆ, ಈ ಕಡೆ ಒಂದು ಬಾಲ್ಕನಿ ಇದೆ. ಈ ಫೇಸಿಂಗ್ ಅಲ್ಲಿ ಫಸ್ಟ್ ಈ ಫೇಸಿಂಗ್ ಎಲ್ಲ ಮುಗಿಸ್ಬಿಡಿ. ಈ ಫೇಸಿಂಗ್ ಅಲ್ಲಿ ಅಲ್ಲೊಂದು ಬಾಲ್ಕನಿ ಇದೆ. ಆ ಬಾಲ್ಕನಿ ಮಾಮೂಲಿ SS ಟಫ್ ಅಂಡ್ ಗ್ಲಾಸ್ ಮತ್ತೆ SS ರೈಲಿಂಗ್ಸ್ ಯೂಸ್ ಮಾಡಿದೀವಿ. ಮತ್ತೆ ಫಾಲ್ ಸೀಲಿಂಗ್ ಎಲ್ಲ ಮಾಮೂಲಿ PVC ಫಾಲ್ ಸೀಲಿಂಗ್ ಯೂಸ್ ಮಾಡ್ಕೊಂಡಿದೀವಿ. ಆಮೇಲೆ ಅದ್ ಪಕ್ಕದಲ್ಲಿ ಅದೆಲ್ಲ ಪೈಂಟ್ ಏನೇ ಸರ್. ಈ ಕಡೆ ಪಕ್ಕದಲ್ಲಿ ಅದು ವಿಂಡೋ ಎಲ್ಲ ಪ್ಲಾಸ್ಟಿಂಗ್ ಅಲ್ಲಿ ಡಿಸೈನ್ಸ್ ಏನೇ. ಆ ಕಡೆ ಹೋದ್ವಿ ಅಂದ್ರೆ ಸರ್ ಅದು ಕಂಪ್ಲೀಟ್ ಆಗಿ ಸ್ಟೇರ್ ಕೇಸ್ಗೆ ಎಲ್ಲ ಒಂದು ರೆಗ್ಯುಲರ್ ಪೈಪ್ ಡಿಸೈನ್ ಅಲ್ಲಿ ಮಾಡ್ತಾ ಇದ್ವಿ. ಈಗ ಏನಂದ್ರೆ ಅದೊಂದು CNC ಕಟ್ಟಿಂಗ್ ಅಲ್ಲಿ ಹಾಕ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ಒಂದೇ ಲೆಂತ್ ತಗೊಂಡಿದೀವಿ. ಸರ್ ಅದ್ರ ಕೆಳಗಡೆ ಬಂದ್ರೆ ಇದರಲ್ಲಿ ಬಾಡಿಗೆ ಮನೆಗಳಿದೆ ಸರ್. ಇದೇನು ಫ್ರಂಟ್ ಕ್ಲಾಡಿಂಗ್ ಏನಿದೆ ಸರ್? ಇದೆಲ್ಲ ಕ್ಲಾಡಿಂಗ್ ಬಂದ್ಬಿಟ್ಟು ನಮ್ಗೆ ವುಡ್ ಫಿನಿಶ್ ಟೈಲ್ಸ್ ಸರ್. ಟೈಲ್ಸ್ ಸರ್ ಅದು 8 ಇಂಚಿಗೆ 2 ಅಡಿ ಒಂದು ಫ್ಲಾಂಕ್ಸ್ ಅಂತ ಹೇಳ್ತಾರಲ್ಲ. ಹೌದು ಸರ್, ಫ್ಲಾಂಕ್ಸ್ ಸರ್. ವುಡ್ ಫ್ಲಾಂಕ್ಸ್ ಅಂತ ಹೇಳ್ತಾರೆ. ಬಟ್ ಟೈಲ್ಸ್ ಸರ್. ಇದು ಟೈಲ್ಸ್ ಎಷ್ಟದು ರೇಟ್ ಎಷ್ಟಾಗಿರುತ್ತೆ ಸರ್? ಅದು ಆಲ್ಮೋಸ್ಟ್ ನಮಗೊಂದು 80 to 90 rupees ಗಂಟನೂ ಸಿಗುತ್ತೆ. 90 ರೂಪಾಯಿ ಆಗುತ್ತಾ? 90 ರೂಪಾಯಿ. ಕೆಳಗಡೆ ಹೇಳಿ, ಕೆಳಗಡೆ ಇಲ್ಲಿ ಕೆಳಗಡೆ ಸರ್ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಇದು ಸ್ವಲ್ಪ ಫ್ಲೋರ್ ಎಲ್ಲ ಸ್ಪ್ಲಿಟ್ ತಗೊಂಡಿದೀವಿ. ಪಾರ್ಕಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಆ ಕಡೆ ಪಕ್ಕದಲ್ಲಿ ಏನಿದೆ ಅಂತಂದ್ರೆ ಎಲ್ಲ ನೇಮ್ ಬೋರ್ಡ್ ಅದು ಹಾಕಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನ್ಯಾಚುರಲ್ ಸ್ಟೋನ್ ಅನ್ನು ಹಾಕಿದೀವಿ. ಇವೆಲ್ಲ ನ್ಯಾಚುರಲ್ ಸ್ಟೋನ್ ಹಾಕಿದೀವಿ. ಆಮೇಲೆ ಅದ್ರ ಮುಂದೆಗಡೆ ಒಂದು ಪ್ಲಾಂಟರ್ ಬಾಕ್ಸ್ ಒಂದು ಮಾಡಿದೀವಿ. ಅದು ಬಿಟ್ರೆ ಇದೆಲ್ಲ ಇನ್ನ ಫಂಡರ್ ಮ್ಯಾಕ್ಸ್ ಶೀಟ್ ಅಲ್ಲಿ ಮತ್ತೆ ವಿತ್ SS ಗೇಟ್ ಸರ್. ಕ್ಲೋಸ್ ಗೇಟ್, ಒಂದು ವಿಕೆಟ್ ಗೇಟ್ ಮಾಡಿದೀವಿ, ಓಪನ್ ಇರೋದು ವಿಕೆಟ್ ಗೇಟ್. ಅಲ್ಲಿ ಇದು ಕಾರ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು 10 ಅಡಿ ಅಗಲದ್ದು ಒಂದು ಗೇಟ್ ಮಾಡಿ. ರೋಡ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ? ಸ್ಲಾಂಟ್ ಆಗಿದೆ ಅಲ್ಲ? ಹೌದು ಸರ್. ಇದು ನೋಡಬಹುದು ಈ ರೋಡ್ ಇಂದ ಅಲ್ಲಿ ಆಲ್ಮೋಸ್ಟ್ ಸೈಟ್ ಹತ್ರಕ್ಕೆ ಹೋಗೋಷ್ಟರಲ್ಲಿ ಒಂದು 3-4 ಅಡಿ ಡೌನ್. ಆ ಕಡೆ ಬಂದ್ಬಿಡುತ್ತೆ. ಹೆಂಗ್ ಸ್ಟ್ರೇಟ್ ಹೆಂಗ್ ಮಾಡ್ಕೊಂಡು ಸರ್ ಇದನ್ನ ಸ್ಟ್ರೇಟ್ ಮಾಡ್ಕೊಳಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಸರ್ ಇಲ್ಲಿ ನೋಡಬಹುದು. ಬಟ್ ಇದಕ್ಕಿನ್ನ ಡೌನ್ ಅಂತ ಮಾಡಕ್ಕಾಗಲ್ಲ. ಅದಕ್ಕೇನೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಲೆವೆಲ್ ಇಂದ 1.5 ಅಡಿ ಇಲ್ಲಿ ಇಟ್ಕೊಂಡಿದೀವಿ ಸರ್. ಈ ಅಂಗಡಿಗಳೆಲ್ಲ ಇಟ್ಕೊಂಡಿದೀವಿ. ಅಂಗಡಿಯಿಂದ ನಮ್ಗೆ ಅಲ್ಲಿ ಒಂದ್ 2 ಅಡಿ ಡ್ರಾಪ್ ತಗೊಂಡಿದೀವಿ ಸರ್. ಪ್ಲಿಂತ್ ಅಲ್ಲೇನೆ ಡ್ರಾಪ್ ತಗೊಂಡು ಬಟ್ ಇದೆಲ್ಲ 10 ಅಡಿ ರೂಫ್ ಮಾಡಿದೀವಿ. ಅದೆಲ್ಲ ನಮ್ಗೆ 12.5 ಅಡಿ ರೂಫ್ ಸಿಗುತ್ತೆ. ಜಾಸ್ತಿ ಬರುತ್ತೆ ರೂಫ್. ಪಾರ್ಕಿಂಗ್ ಬ್ಯೂಟಿಫುಲ್ ಆಗಿ. ಈ ಕಡೆ ಬಂದ್ರೆ ಇಲ್ಲಿ ಎಷ್ಟು ಅಂಗಡಿ ಇದೆ ಇಲ್ಲಿ ಸರ್? ಈ ಕಡೆ ನೋಡಬಹುದು ಇದೊಂದು ಕಾರ್ನರ್ ಶಾಪ್. ಆ ಕಡೆ ಅಲ್ಲೊಂದು ಟೋಟಲ್ 3 ಇದೆ ಸರ್. 3 ಅಂಗಡಿ ಇದೆ. ಟೋಟಲ್ 3 ಇದೆ. ಇಲ್ಲೂ ಬಾಲ್ಕನಿ ಬರುತ್ತಲ್ವಾ? ಇಲ್ಲಿ ನೋಡಬಹುದು ಸರ್. ಅದಕ್ಕೆ ಕಾರ್ನರ್ ಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, ಸೇಮ್ 2 ಬಾಲ್ಕನಿ ಇದೆ. ಆಮೇಲೆ ಇದ್ರಲ್ಲಿ ತುಂಬಾ ನೋಡಬಹುದು ಸರ್. ನಾವು ಟೈಲಿಂಗ್ ಎಲ್ಲ ಕಮ್ಮಿನೇ ಯೂಸ್ ಮಾಡಿರೋದು. ಇನ್ನೆಲ್ಲ ಕಾಂಕ್ರೀಟ್ ಬ್ಯಾಂಡ್ ಮತ್ತೆ ಕಾಂಕ್ರೀಟ್ ಎಲ್ಲ ಡಿಸೈನ್ಸ್, ಪ್ಲಾಸ್ಟಿಂಗ್ ಡಿಸೈನ್ಸ್. ಈ ಕ್ಯಾಂಟಿಲಿವರ್ ಎಷ್ಟು ಹೊರಗಡೆ ತಗೊಂಡಿದ್ದೀರಾ? ಕ್ಯಾಂಟಿಲಿವರ್ 4 ಅಡಿ ತಗೊಂಡಿದ್ದೀವಿ ಸರ್. 4 ಅಡಿ ತಗೊಂಡಿದ್ದೀವಿ. ಅದಕ್ಕೆ ಬೀಮ್ ಸಪೋರ್ಟ್ಸ್ ಎಲ್ಲ ಮುಂದಕ್ಕೆ ತಳ್ಬಿಟ್ಟು ಪ್ಲಂಬಿಂಗ್ ಎಲ್ಲ ಈ ಕಡೆ ಬಂದ್ಬಿಟ್ಟಿತ್ತಲ್ವಾ ಇಲ್ಲಿ? ಹೌದು ಸರ್. ಯಾಕಂದ್ರೆ ಅದಕ್ಕೆ ಹೈಡ್ ಮಾಡಕ್ ಆಗಿಲ್ಲ, ಕಾರ್ನರ್ ಸೈಟ್ ಇರೋದ್ರಿಂದ ಅದನ್ನೇ. ಬಟ್ ಫ್ಯೂಚರ್ ಅಲ್ಲಿ ಅಲ್ಲಿ ಶಾಪ್ ಅವ್ರಿಗೆ ಹೈಡ್ ಮಾಡ್ಕೊಳ್ಳಿ ಅಂತ. ಸರಿ, ಶಾಪ್ ಎಲ್ಲ ಮಾಡಿದಾಗ ಈ ಶಟರ್ಸ್ ಎಲ್ಲ ಯಾರ ಕಡೆ ಬರುತ್ತೆ? ನಿಮ್ದು ಶಟರ್ಸ್ ಎಲ್ಲ ನಮ್ ಕಡೆನೆ ಬಂದಿರುತ್ತೆ ಸರ್. ಎಲ್ಲ ಪ್ಯಾಕೇಜ್ ಅಲ್ಲಿ ಸೇರಿರುತ್ತೆ? ಎಲ್ಲ ಪ್ಯಾಕೇಜ್ ಒಳಗಡೆ ಇನ್ಕ್ಲೂಡ್ ಆಗಿರಲ್ಲ. ಮತ್ತೆ ಅಡಿಷನಲಿ ಬಟ್ ಅಂಗಡಿಗಳು ಬಂದಿದೆ ಅಂತ ಡಿಸೈನ್ ಅಲ್ಲಿ ಗೊತ್ತಾದಾಗ್ಲೇನೆ ನಾವು ಮಾತಾಡ್ಬಿಟ್ಟು ಅದನ್ನೆಲ್ಲ. ಈಗ 85 ಲಕ್ಷದಲ್ಲಿ ಇದು ಸೇರ್ಕೊಂಡಿದೆ? ಇದೆಲ್ಲ ಸೇರ್ಕೊಂಡಿದೆ ಸರ್. ಅಪ್ ಟು ನಮಗೆ ಒಂದು 90-95 lakhs ಗಂಟ ಬಂದಿದೆ. 95 ಲಕ್ಷದವರೆಗೆ ಇದೆಲ್ಲ ಸೇರ್ಸ್ಕೊಂಡ್ರೆ. ಇಲ್ಲಿ ಅದು ಗ್ರಾನೈಟ್ ಹಾಕ್ಬಿಟ್ಟಿದ್ರೆ ಸರ್ ಇಲ್ಲಿ? ಹೌದು ಸರ್. ಇದು ಯಾಕಂದ್ರೆ ನಮ್ಮ ಹತ್ರ ಉಳಿದಿರೋ ಗ್ರಾನೈಟ್ ಅಲ್ಲಿ ಇದನ್ನೆಲ್ಲಾನು ಕ್ಲೋಸ್ ಮಾಡ್ಕೊಟ್ಬಿಟ್ಟಿದೀವಿ. ಕೆಳಗಡೆ ಡ್ರೈನೇಜ್ ಮಾಡಿದೀವಿ. ಡ್ರೈನೇಜ್ ಮಾಡಿ ಕಂಪ್ಲೀಟ್ ಸ್ಲೋಪ್ ಮಾಡ್ಕೊಟ್ಬಿಟ್ಟಿದೀವಿ ಸರ್. ಡ್ರೈನೇಜ್ ಹೋಗಿದೆ ಇಲ್ಲಿ? ಹಾ ಸರ್. ಓಕೆ. ಸೊ ಇಲ್ಲೊಂದು ಪ್ಲೆಂಡರ್ ಬಾಕ್ಸ್. ಹೌದು ಸರ್. ಬಟ್ ಇಲ್ಲಿ ರ್ಯಾಂಪ್ ಸ್ವಲ್ಪ ಹೈಟ್ ಆಗುತ್ತಲ್ವಾ ಇಲ್ಲಿ? ಹೌದು ಸರ್. ಯಾಕಂದ್ರೆ ಅಲ್ಲಿ ಸ್ಪ್ಲಿಟ್ ತಗೊಂಡು ಸ್ಟ್ರೈಟ್ ಬಂದಿದೆ ಸರ್. ನಾವೇನು ಅದೇ ಹೈಟ್ ಕ್ಯಾರಿ ಮಾಡ್ಬಿಟ್ಟಿದ್ರೆ ಬರ್ತಾ ಇರ್ಲಿಲ್ಲ. ಬಟ್ ಸ್ಪ್ಲಿಟ್ ಡೌನ್ ತಗೊಂಡು ಮಾಡಿದೀವಿ. ಇನ್ನು ಇದೆಲ್ಲ ರೋಡಿನ ಆಗಿಲ್ವಲ್ಲ, ಅದಕ್ಕೆ ಆಯ್ತು ಅಂತಂದ್ರೆ ಮತ್ತೆ ಇನ್ನು ಸ್ವಲ್ಪ ಹೈಟ್ ಬರ್ಬೋದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ರೋಡ್ ಲೆವೆಲ್ ಇಂದ ಒಂದು 2-2.5 ಅಡಿ ಮೇಲೆ ಬರಂಗ್ ಪ್ಲಾನ್ ಮಾಡ್ತೀವಿ. ಓಕೆ, ಬನ್ನಿ ಸರ್, ಪಾರ್ಕಿಂಗ್ ಹೋಗ್ಬಿಡೋಣ. ಸರ್ ಪಾರ್ಕಿಂಗ್ ಅಲ್ಲಿ ಇದ್ದೀವಿ. ಏರಿಯಾ ಸರ್ ಪಾರ್ಕಿಂಗ್ ಅಲ್ಲಿ ನೋಡ್ಬೋದು ಸರ್. ಇದು ನಮಗೆ ಒಂದು 16 ಅಡಿಗೆ 22 ಅಡಿ ಉದ್ದ ಇದೆ ಸರ್. 22. ಹೌದು ಸರ್. ಕೆಳಗಡೆ ಇರೋದು ಎಷ್ಟು ಸರ್? ಇದೆಲ್ಲ ನಮಗೆ ಆಲ್ಮೋಸ್ಟ್ ಒಂದು 40 ರೂಪೀಸ್ ಟೈಲ್ಸ್ ಏನೆ. ಬಟ್ ಇದು ಟೈಲ್ಸ್ ರೆಗ್ಯುಲರ್ ಒಂದೇ ಆಗ್ತಾ ಇದ್ವಿ. ಇದ್ರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಪ್ಯಾಟರ್ನ್ ಮಾಡಿದೀವಿ ಸರ್. ವೈಟ್ ಒಂದು ಡಾರ್ಕ್ ತಗೊಂಡ್ಬಿಟ್ಟು ಚೆಸ್ ಪ್ಯಾಟರ್ನ್ ಮಾಡಿದೀವಿ. ಚೆಸ್ ಪ್ಯಾಟರ್ನ್ ತರ ಮಾಡಿದೀವಿ. ಓಕೆ. ಆಮೇಲೆ ಗೇಟ್ ಹಿಂದೆಗಡೆ ತೋರಿಸ್ಬಿಡಿ ಸರ್. ಗೇಟ್ ತುಂಬಾ ಹೆವಿ ಇದೆಯಲ್ಲ ಸರ್? ಇದು ತುಂಬಾ ಹೆವಿ ಇದೆ.
ಮುಂದೆಗಡೆ ಕಂಪ್ಲೀಟ್ ಆಗಿ ಫಂಡಲ್ ಶೀಟ್ ಅಲ್ಲಿ ಕ್ಲೋಸ್ ಮಾಡಿಸ್ಬಿಟ್ಟಿದೀವಿ. ಅದಕ್ಕೆ ಹಿಂದೆಗಡೆ ಸಪೋರ್ಟ್ಸ್ ಎಲ್ಲಾನು ಚೆನ್ನಾಗಿಲ್ಲ ಅಂತ ತುಂಬಾ ಇದೆ, ಚೆನ್ನಾಗೇ ತಗೊಂಡ್ಬಿಟ್ಟಿದ್ದೀರಾ. ಫ್ರಂಟ್ ಕ್ಲಾಡಿಂಗ್ ಇದ್ರ ಬಗ್ಗೆ ಕ್ಲಾಡಿಂಗ್ ಎಲ್ಲ ನಮಗೆ 2x4 ಟೈಲ್ಸ್ಗಳು. ಆಮೇಲೆ ಇಲ್ಲಿ ಹೈಟ್ ಸೀಲಿಂಗ್ ಹೈಟ್ ನೋಡ್ಬೋದು ಸರ್, ಎಷ್ಟು ಹೈಟ್ ಇದೆ, ಒಂದು 12-13 ಅಡಿ ಗಂಟೆ ಸಿಗುತ್ತೆ. 12 ಅಡಿ ಪಕ್ಕ ಇದೆ ಸರ್, ಅಷ್ಟಂತೂ ಮಿನಿಮಮ್ ಐತೆ ಸರ್. ಅದೈತೆ. ಆಮೇಲೆ ಇದು 2x4 ಟೈಲ್ಸ್ ಇದೆ, ರೆಗ್ಯುಲರ್ ಎಷ್ಟೊಂದು ಬಿಲ್ಡಿಂಗ್ ಅಲ್ಲಿ ಮಾಡಿದೀವಿ. ಇದಕ್ಕೊಂದು ಬ್ಲಾಕ್ ಪಟ್ಟಿ ಹಾಕ್ಬಿಟ್ಟು ಟೈಲ್ಸ್ ಏನಂದ್ರೆ ಫುಲ್ ಹೈಟ್ ಹಾಕ್ಬಿಟ್ಟಿದೀವಿ ಸರ್, ಫುಲ್ ಹೈಟ್ ಹಾಕಿದೀವಿ, ರೂಪ್ ಲೆವೆಲ್ ವರೆಗೆ ಕೊಟ್ಟಿದೀವಿ. ಆಮೇಲೆ ಈ ಪಾರ್ಕಿಂಗ್ ಅಲ್ಲಿ ನಮ್ಗೆ ಬೋರ್ವೆಲ್ ಇದೆ ಸರ್, ಆ ಕಡೆ ಇದೆ. ಇಲ್ಲೇನಿದು ವಾಶ್ರೂಮ್ ಇದೆ, ಇದು ಆಚೆ ಕಡೆ ರೆಂಟ್ ಇದಾವಲ್ಲ ಸರ್, ಅಂಗಡಿಗಳಿದಾವಲ್ಲ, ಅದಕ್ಕೆ ಒಂದು ವಾಶ್ರೂಮ್ ಸರ್, ಚಿಕ್ಕದಾಗಿ ಪೌಡರ್ ಒಂಥರ ಮಾಡಿದ್ದೀರಾ. ಸರ್ ಇಂಡಿಯನ್ ಇದಾಕ್ಬಿಟ್ಟಿದ್ರಲ್ಲ ಮಾಡೋದು ಸರ್. ಓಕೆ, ಚಿಕ್ಕದಾಗಿದೆ. ಎಷ್ಟೊಂದು 3x4 ಇದೆ ಇರ್ಬೋದಲ್ವಾ? ಇಲ್ಲ ಸರ್, 5 ಇದೆ ಲೆಂತ್. 5 ಇದೆ, ಒಂದು 3.5 ಇದೆ ಸರ್. ಓಕೆ, ಇದೇನಿದು ನಿಂತ್ಕೊಂಡಿದ್ದೀರಲ್ಲ ಇದು? ಸರ್ ಇದು ಚೇಂಬರ್ ಆಯ್ತು. ಚೇಂಬರ್ ಇದು ಇಲ್ಲೊಂದು ಟಾಯ್ಲೆಟ್ ಮಾಡ್ಕೊಂಡ್ವಲ್ಲ, ಹಂಗೆ ಕಂಟಿನ್ಯೂಟಿ ತಗೊಂಡೋಗಿದ್ದೀರಾ? ಹಾ ಸರ್. ಡೋರ್ ಬಂದ್ಬಿಟ್ಟು ಮಾಮೂಲಿ WPC ಡೋರ್ಸ್ ಸರ್, ಡಿಕೋ ಪೇಂಟ್ ಮಾಡಂಗಿದೆ. ಓಕೆ ಓಕೆ, ಇಲ್ಲೊಂದು ಟ್ಯಾಪ್ ಕೊಟ್ಬಿಟ್ಟಿದ್ದೀರಾ ಪಾರ್ಕಿಂಗ್ ಕೊಡ್ಕೊಳ್ಳೋದಕ್ಕೆ. ಅದಕ್ಕೆ ಬನ್ನಿ ಸರ್, ಹಂಗೆ ಮುಂದೆ ಹೋಗ್ಬಿಡೋಣ. ಹಾ ಸರ್. ಸೊ ಇಲ್ಲಿ ಒಂದು ಸ್ಟೆಪ್ ತಗೊಂಡಿದೀವಿ ಸರ್, ಸ್ವಲ್ಪ ಹೈಟ್ ಬಂತಲ್ವಾ ಇಲ್ಲಿ? ಹೌದು ಸರ್, ಇಲ್ಲಿ ಒಂದು ಸ್ಟೆಪ್ ತಗೊಂಡಿದ್ವಿ ಒಂದು ಚಿಕ್ಕದಾಗಿ. ಇದಿಷ್ಟು ಕಂಪ್ಲೀಟ್ ಪ್ಯಾಸೇಜ್ ಸರ್. ಇದನ್ನು ನೋಡ್ಬೋದು, ನಮಗೆ ಒಂದು 6 ಅಡಿ ಪ್ಯಾಸೇಜ್ ಇದೆ. ಯಾಕಂದ್ರೆ ಅದು ಸ್ವಲ್ಪ ಮನೆ ದೊಡ್ಡದಾಗಿರೋದ್ರಿಂದ ಪ್ಯಾಸೇಜ್ ದೊಡ್ಡದಾಗಿ ಕೊಟ್ಕೊಂಡಿದೀವಿ. ಇದ್ಯಾವ ಗ್ರಾನೈಟ್ ಇದು? ಆಲ್ಮೋಸ್ಟ್ ಗ್ಯಾಲಕ್ಸಿ ತರ ಬರುತ್ತೆ ಸರ್, ಬಟ್ ಗ್ಯಾಲಕ್ಸಿ ಒರಿಜಿನಲ್ ಗ್ಯಾಲಕ್ಸಿ ಅಲ್ಲ ಅಂತೀರಾ? ಬಟ್ ಅಂದ್ರೆ ನಾವು ಇದಕ್ಕೆ ಜೆಟ್ ಬ್ಲಾಕ್ ಯೂಸ್ ಮಾಡೋ ಬದಲು ಸ್ವಲ್ಪ ಚೇಂಜ್ ಮಾಡಿದೀವಿ. ಇದು ಲಿಫ್ಟ್ ಪ್ರೊವಿಷನ್ ಆಯ್ತು? ಲಿಫ್ಟ್ ಪ್ರೊವಿಷನ್ ಸರ್. ಎಷ್ಟಾಗಲ್ಲ ಬಿಟ್ಟಿದ್ದೀರಾ ಲಿಫ್ಟ್ ಸರ್? ಲಿಫ್ಟ್ ನಮಗೆ ಆಲ್ಮೋಸ್ಟ್ ಒಂದು 5 ಅಡಿ ಲಿಫ್ಟ್ ಸಿಕ್ಕಿರುತ್ತೆ ಒಳಗಡೆ. ಹಾಕಿಲ್ಲ ಲಿಫ್ಟ್? ಇನ್ನು ಲಿಫ್ಟ್ ಹಾಕಿಲ್ಲ ಸರ್ ಇನ್ನು, ಯಾಕಂದ್ರೆ ಬರೀ 2-3 ಫ್ಲೋರ್ ಅಷ್ಟೇ ಇದೆ. ಫ್ಯೂಚರ್ಗೆ ಅಂತ ಹೇಳಿ ಪ್ರೊವಿಷನ್ ಮಾಡ್ಕೊಟ್ಟಿದೀವಿ. ಈ ಕಡೆ ಎಲ್ಲ ಸೇಫ್ಟಿ ಗ್ರಿಲ್ ಇದು? ಇದೆಲ್ಲ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ಸರ್. ಬಟ್ ಇದು ಪೈಪ್ ಅಲ್ಲಿ ಕೊಟ್ಬಿಟ್ಟಿದ್ದೀರಾ? ಪೈಪ್ ಅಲ್ಲಿ, ಹೌದು ಸರ್. ಚಿಕ್ಕದು ಕಂಬಿ ಕೊಡೋ ಬದಲು ಕಂಬಿ, ಯಾಕಂದ್ರೆ ಜಾಸ್ತಿ ಏರಿಯಾ ಇದೆ ಅಂತ ಹೇಳಿ ಮಾಡಿದೀವಿ. ಇದು ಸರ್, ಇದೆಲ್ಲ ಒಂದು ಸಂಪು, ಒಂದು ಬೋರ್ವೆಲ್ ಇದೆ ಸರ್. ಎಷ್ಟು ಲೀಟರ್ ಸಂಪ್ ಇದೆ ಸರ್ ಇಲ್ಲಿ? ಸರ್ ಸಂಪು ಬಂದ್ಬಿಟ್ಟು ಒಂದು 10,000 ಲೀಟರ್ ಇದೆ. 10,000 ಲೀಟರ್ ಇದೆ. ಬಟ್ ಇದ್ರಲ್ಲಿ ಚಾಲೆಂಜ್ ಏನಂದ್ರೆ ಸರ್, ಬೋರ್ ಹಾಕಿದ್ದು ಅಂಡರ್ ಕನ್ಸ್ಟ್ರಕ್ಷನ್ ಹೋಗ್ಬಿಡ್ತು. ಮೊನ್ನೆ ರೀಸೆಂಟ್ ಒಂದು 3-4 ತಿಂಗಳು ಮುಂಚೆ ಎಲ್ಲ ಬೋರ್ವೆಲ್ಗಳೆಲ್ಲ ಫೇಲ್ ಆಗ್ತಾಯಿತ್ತಲ್ಲ, ಆ ಟೈಮಲ್ಲಿ ಫೇಲ್ ಹೋಗ್ಬಿಡ್ತು. ಮತ್ತೆ ಆಮೇಲೆ ಇದನ್ನೆಲ್ಲ ಕಾಂಪೌಂಡ್ ಎಲ್ಲ ಮತ್ತೆ ಹೊಡೆದಾಕಿ, ಸೇಫ್ಟಿ ಗ್ರಿಲ್ ಮತ್ತೆ ಕಿತ್ತಾಕಿ, ಮತ್ತೆ ರೀಬೋರಿಂಗ್ ಎಲ್ಲ ಮಾಡಿ ಮತ್ತೆ ವಾಪಸ್ ಕಟ್ಟಿದ್ರು. ಡಬಲ್ ಕೆಲಸ ಬನ್ನಿ ಸರ್. ಇಲ್ಲಿ ಕೆಳಗಡೆ ಎಷ್ಟು BHK ಇದೆ ಸರ್? ಸರ್ ಇದು ಬರೀ ಜಸ್ಟ್ 1 RK ಮನೆ. 1 RK ಅಷ್ಟೇನೆ ಸರ್. ಡೋರ್ ಚೆನ್ನಾಗಿದೆ, ಡೋರ್ ತೋರಿಸಿ. ಎಷ್ಟು ಸರ್, ಎಷ್ಟು ಕಾಸ್ಟ್ ಆಯ್ತು ಸರ್ ಇದು? ಸರ್ ಇದೊಂದು ನಮ್ಗೆ ಒಂದು 10,000 ಗಂಟೆ ಸಿಗುತ್ತೆ ಸರ್, 10-12 ಸಾವಿರದಲ್ಲಿ ಸಿಗುತ್ತೆ. ಟೀಕ್ ಡೋರ್ 12,000 ಸಿಗುತ್ತೆ? ಹೌದು ಸರ್. ಏನಂದ್ರೆ ಇದು ಗಾನಟಿಕಲ್ ಆಗಿರುತ್ತೆ, ಮಾಮೂಲಿ ರೆಡಿಮೇಡ್ ಡೋರ್ ಆಗಿರೋದ್ರಿಂದ. ಬಟ್ ಬಾಡಿಗೆ ಮನೆಗಳಿಗೆಲ್ಲ ಪ್ರಿಫರಬಲಿ ಓಕೆ ಸರ್, ಬೆಸ್ಟ್ ಅಂತೀರಾ? ಏನ್ ತರ 12,000 ರೂಪಾಯಿಗೆ? ಹೌದು ಸರ್. 1 RK ಅಂದ್ರೆ ಎಷ್ಟು ಸೈಜ್ ಎಷ್ಟಿದೆ ಸರ್? ಸರ್ ಇದು ನಮಗೆ ಒಂದು 10 ಅಡಿ ಅಗಲಿಕ್ಕೆ, ಒಂದು 16 ಅಡಿ ಲೆಂತ್ ಇದೆ. ಇದೇನಂತಂದ್ರೆ ರೂಮ್ ಮಾಡಕ್ಕಾಗಿಲ್ಲ, ಬಟ್ ಅದಕ್ಕೆ ಅಂತಾನೆ ಕಿಚನ್ ಕೌಂಟರ್ ಒಂದು ಕೊಟ್ಟಿದೀವಿ, ಮತ್ತೆ ಸ್ಟೋರೇಜ್ ಅಂತ ಹೇಳಿ ಸಜ್ಜಾ ಕೊಟ್ಟಿದೀವಿ. ಒಂದು ಫ್ಯಾಮಿಲಿ ಇರ್ಬೋದು ಬಿಡಿ, ಆರಾಮಾಗಿರ್ಬೋದು ಸರ್. ರೆಂಟ್ ಕೊಡೋದಿದ್ರೆ ಅಥವಾ ವಾಚ್ಮೆನ್ಗೋಸ್ಕರ ಬಿಡೋದಿದ್ರು, ಸೆಕ್ಯೂರಿಟಿಗೆ ಇಲ್ಲ ಅಂತಂದ್ರೆ ಯಾರನ್ನೊಬ್ರು ಬಿಲ್ಡಿಂಗ್ ಮೇಂಟೆನೆನ್ಸ್ ಇವ್ರಿಗೆ ಕೊಡೋಕಂತ ಕೊಡಬಹುದು. ಇವ್ರಿಗೆ ಒಂದು ಪ್ರೈವೇಟ್ ವಾಶ್ರೂಮ್ ಕೂಡ ಇದೆ ಸರ್. ಇದು ಸೈಜ್ ಎಷ್ಟಿದೆ ಸರ್ ಇದು? ಸರ್ ಇದನ್ನು ಆಲ್ಮೋಸ್ಟ್ ನಮಗೆ 5x5 ಸಿಗುತ್ತೆ ಸರ್. 5x5 ಸಿಗುತ್ತೆ. ಡೋರ್ ಯಾವ್ದು ಸರ್? ಡೋರ್ ಮಾಮೂಲಿ WPC ಡೋರ್ ಏನೇ ಸರ್. WPC ಹೌದು ಸರ್. ಸ್ವಿಚಸ್ ನೋಡಬಹುದು ಸರ್. ಸ್ವಿಚಸ್ ಯಾವ್ದು ಇದು? ಲಿಶಾದ್ ಬಂದಿರುತ್ತೆ, ಚೆನ್ನಾಗಿದೆ ಸರ್ ಇದು. ಆಲ್ಮೋಸ್ಟ್ ಸಿಂಗಲ್ ಸ್ಟಿಕ್ ಇದಾರದ. ಇದು ಆಲ್ಮೋಸ್ಟ್ ಯಾವಾಗ ಅಂತಂದ್ರೆ ನಮ್ಮ ಆಫೀಸಲ್ಲಿ ಒಂದು ಸ್ವಲ್ಪ ಹಾಕಿದ್ವಿ, ಅದ್ರ ಮೇಲ್ಗಡೆ ಜಾಸ್ತಿ ಕ್ಲೈಂಟ್ಸ್ ಇದನ್ನ ಯೂಸ್ ಮಾಡಿ ಇಷ್ಟ ಆಯ್ತು ಅವರಿಗೆ. ಬನ್ನಿ ಸರ್. ಸರ್ ಇಲ್ಲಿ ಸ್ಟೆಪ್ ಕೆಳಗಡೆ ಏನ್ ಕೊಟ್ಟಿದ್ದಾರೆ? ಸ್ಟೆಪ್ ಕೆಳಗಡೆ ಯೂಶುವಲಿ ಗ್ಯಾಸ್ ಬೋರ್ಡ್ ಮಾಡ್ತೀವಲ್ಲ ಅದೇ ತರನೇ ಮಾಡ್ಬಿಟ್ಟಿದೀವಿ. ಬಟ್ ಇನ್ನ ಪಾರ್ಟಿಷನ್ ಆಗಿಲ್ಲ, ಫಿನಿಶಿಂಗ್ ಆಗಿಲ್ಲ. ಹೌದು ಸರ್. ಎಲ್ಲ ಬಟ್ ಇಲ್ಲೆಲ್ಲ ಪಿನ್ಸ್ ಬಂದಿದೆ ನೋಡಿ ಸರ್, ಅವೆಲ್ಲ ಗ್ಯಾಸ್ ಬೋರ್ಡ್ ಅಂತಾನೆ. ಬಟ್ ಇದಕ್ಕೆ ಸಪರೇಟ್ ಸೇಫ್ಟಿ ಗ್ರಿಲ್ ಮಾಡ್ಲಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಗೇಟ್ ಎಲ್ಲ ಫುಲ್ ಕ್ಲೋಸ್ಡ್ ಐತೆ, ಆಲ್ರೆಡಿ ಕ್ಲೋಸ್ಡ್ ಇದೆಯಲ್ಲ, ಬೇಕಾಗಲ್ಲ ಅಂತ. ಓಕೆ. ಸ್ಟೇರ್ ಕೇಸ್ ಬಗ್ಗೆ ಹೇಳಿ, ಎಷ್ಟಾಗಲ್ಲ ಇದೆ? ಸ್ಟೇರ್ ಕೇಸ್ ಬಂದ್ಬಿಟ್ಟು 3 ಅಡಿ ಅಗಲ ಇದೆ ಸರ್. 3 ಅಡಿ ಅಗಲ ಇದೆ. ಇದು ಮೇಲ್ಗಡೆದಲ್ಲಿ ಅಪೋತರ ಹಾಕಿದೀವಿ, ರೆಡ್ ಫಿನಿಶ್. ಮತ್ತೆ ಟೈಲ್ಸ್ ಬಂದ್ಬಿಟ್ಟು ಮಾಮೂಲಿ ವೆಟ್ರಿಫೈಡ್ ಇಲ್ಲಿ ಪಾರ್ಕಿಂಗ್ ವಾಲ್ಗೆ ಹಾಕಿದೀವಲ್ಲ ಅದೇ ಟೈಲ್ಸ್ ಕಟ್ ಮಾಡ್ಬಿಟ್ಟು ರೈಸರ್ ತಗೊಂಡಿದ್ದೀರಾ? ಅದನ್ನೆಲ್ಲ 40 mm ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀವಿ ಸರ್. 40 mm ಮಾಡಿ ನೋಸಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದೀವಿ. ಮೇಲ್ಗಡೆ ಹೋದ್ರೆ ಇದೆಲ್ಲ ನಾವು ಮಾಮೂಲಿ SS ರೈಲಿಂಗ್ಸ್ ಯೂಸ್ ಮಾಡಿದೀವಿ. ಇದೆ ಅಲ್ವಾ ನೀವು ಹೇಳಿ CNC ಕಟಿಂಗ್ ಅಲ್ಲಿ ಎದುರುಗಡೆ ಕಾಣಿಸುತ್ತೆ? ಮೇಲ್ಗಡೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸರ್. ಅಲ್ವಾ ಮೇಲೆ ಹೋಗ್ತಾ ಇದೀವಿ. ಹೌದು. ಇಲ್ಲೇನಿದು ಓಪನಿಂಗ್ ಇದು?
ಸರ್ ಇದು ಫುಲ್ ಕ್ಲೋಸ್ ಮಾಡಿದ್ರೆ ಬೆಳಕೊಡಿಲ್ಲ ಅಂತ ಹೇಳ್ಬಿಟ್ಟು MS ಅಲ್ಲಿ ಸೇಫ್ಟಿ ಗ್ರಿಲ್ ಕೊಟ್ಟಿದ್ವಿ, ಮಧ್ಯದಲ್ಲಿ ಗೋಡೆ ಕಟ್ಕೊಂಡು ಹೋಗಿ ಗಾಳಿ ಬೆಳಕು ಬರುತ್ತಲ್ಲ, ಒಂದು ವಿಂಡೋ ಟೈಪ್ ಇರಲಿ ಅಂತ ಹೇಳ್ಬಿಟ್ಟು ಫುಟ್ ಲೈಟ್ ಎಲ್ಲ ಕೊಟ್ಬಿಟ್ಟಿದ್ರೆ. ಫುಡ್ ಲೈಟ್ಸ್ ಎಲ್ಲ ಬಂದಿದೆ ಸರ್, ಅಲ್ಲಿಂದ ನೋಡಬಹುದು. ಬರೀ ಇಂಟರ್ನಲ್ ಏನು ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಕೊಟ್ಬಿಟ್ಟಿದ್ದೀರಾ. ಹೌದು ಸರ್. ಇದು ಫಸ್ಟ್ ಫ್ಲೋರ್. ಇಲ್ಲಿ ಎಷ್ಟು ಮನೆ ಇದೆ ಸರ್? ಇಲ್ಲಿ 2 ಮನೆ ಇದೆ ಸರ್. ರೆಂಟೆಡ್ ಇದು, ರೆಂಟೆಡ್ ಪರ್ಪಸ್. ಹ್ಯೂಜ್ ಪ್ಯಾಸೇಜ್ ಸರ್, ಒಂದು 25 ಅಡಿ ಲೆಂತ್ ಸಿಗುತ್ತೆ. ಅಗಲ ಎಷ್ಟಿದೆ? ಅಗಲ 6 ಅಡಿ ಸಿಗುತ್ತೆ ಸರ್. 6ಕ್ಕೆ 25. ಹೌದು ಸರ್. ಈ ಕಡೆ ಸರ್ ಮನೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇದು ಮಾಮೂಲಿ ಒಂದು 1 BHK ಒಂದು 2 BHK ಇದೆ ಎರಡರಲ್ಲೂ. ಮೇಲೆ ಏನು ಗ್ಯಾಪ್ ಇದು ಏನಕ್ಕೆ ಆ ಥರ ಅಂದ್ರೆ ಸರ್ ಡೋರ್ ಮೇಲೆ ಒಂದು ಓಪನಿಂಗ್ ತರ ಕೇಳಿದ್ರು, ಅದಕ್ಕಂತ ಅದು ಮಾಡ್ಬಿಟ್ಟು ಅದು ಆಕ್ಸೆಸ್ ಮಾಡಕ್ಕಾಗಲ್ಲ ಅಂತ ಹೇಳಿ ಫಿಕ್ಸೆಡ್ ಗ್ಲಾಸ್ ಹಾಕ್ಬಿಟ್ರೆ. ಇದು ಎಷ್ಟಾಯ್ತು ಸರ್? ಇದು ಕಾಸ್ಟ್ ಎಷ್ಟಾಯ್ತು ಈ ಡೋರ್? ಸರ್ ಇದು ಒಂದು ಆಲ್ಮೋಸ್ಟ್ ನಮ್ಗೊಂದು 15,000 ಒಳಗಡೆ ಡೋರ್ ಸಿಗುತ್ತೆ. ಅದಾದ್ಮೇಲೆ ಹ್ಯಾಂಡಲ್ಸ್ ಅದು ಇದೆಲ್ಲ ಒಂದು 3-4 ಸಾವಿರ 5 ಸಾವಿರ ಗಂಟೆ ಖರ್ಚು ಬರುತ್ತೆ. 20,000 ಬಂತು ಅನ್ಕೊಳ್ಳೋಣ. 20,000 ಬರುತ್ತೆ. ಹೌದು ಸರ್. ಒಳಗಡೆ ಹೋಗೋಣ ಸರ್. ಸರ್ ಇದು ಎಷ್ಟು BHK? ಸರ್ ಇದು 1 BHK. ಇದು ನೋಡ್ಬೋದು, ನಮಗೆ ಸ್ಪೇಷಿಯಸ್ ಆಗು ಅಷ್ಟೇನೆ ಗ್ರ್ಯಾಂಡ್ ಆಗಿ ಬಂದಿದೆ. ಬಟ್ ಇಲ್ಲಿ ಏನಂತಂದ್ರೆ ಸರ್ ಇಲ್ಲಿ ಪಕ್ಕದಲ್ಲಿ ಲಿಫ್ಟ್ ಇರೋದ್ರಿಂದ ಇದು ಕಂಪ್ಲೀಟ್ ಅಲ್ಲಿ ಇಲ್ಲೊಂದು ಟಾಯ್ಲೆಟ್ ಕೊಟ್ಕೊಂಡಿದೀವಿ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಲಿಫ್ಟ್ ಇದೆ ಸರ್. ಈ ಕಡೆ ಅಲ್ವಾ? ಹೌದು ಸರ್. ಇದು ವಾಶ್ರೂಮ್ ತೋರಿಸ್ಬಿಡೋಣ. ಸರ್ ನೋಡ್ಬೋದು ಸರ್, ವೆರಿ ಸ್ಪೇಷಿಯಸ್ ಆಗಿದೆ. ದೊಡ್ಡದಾಗಿದೆ ಸರ್. 5 ಅಡಿಗೆ 6 ಅಡಿ ಇದೆ. ಫುಲ್ ಲೈಟ್ ಟೈಲ್ಸ್ ಕೊಟ್ಬಿಟ್ಟಿದೀವಿ, ಮತ್ತೆ ವಿಂಡೋಗೆ ಬಾರ್ಡರ್ ಎಲ್ಲ ಹಾಕ್ಬಿಟ್ಟಿದೀವಿ. ನೀಟಾಗಿ ಮಾಡ್ಬಿಟ್ಟು ಸಿಂಗಲ್ ಪೀಸ್ ಕಾಂಪೌಂಡ್. ಆಮೇಲೆ ಟೈಲ್ ಸೆಲೆಕ್ಷನ್ಸ್ ಅಷ್ಟೇ ಸರ್. ಇದೆಲ್ಲ ಎರಡನ್ನು ನೋಡ್ಬೋದು. ನಮಗೆ ಕಲರ್ಸ್ ನಮ್ಗೆ ಇವಾಗ ರೆಂಟ್ ಹೌಸ್ ಆಗಿರೋದ್ರಿಂದ ಕ್ಲೀನಿಂಗ್ ಇದಕ್ಕೆ ಟಫ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಕಲರ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು. ಹೌದು ಸರ್. ಡೀಸೆಂಟ್ ಆಗಿರುತ್ತೆ. ಆಮೇಲೆ ಎಲ್ಲೂ ಹೈಲೈಟರ್ ಅದೇನು ಯೂಸ್ ಮಾಡಿಲ್ಲ ಸರ್, ಸಿಂಗಲ್ ಕಲರ್ ಯೂಸ್ ಮಾಡಿದೀವಿ. ಇದು ಎಷ್ಟಾಗ್ಲ ಇದೆ? ಲಿವಿಂಗ್ ಬಂದ್ಬಿಟ್ಟು ನಮಗೆ 8ವರೆಗೆ ಒಂದು 15 ಅಡಿ ಸಿಗುತ್ತೆ ಸರ್. ಫ್ಲೋರಿಂಗ್ ಎಷ್ಟಾಯ್ತು? ದೊಡ್ಡದಲ್ವ ಇದು? ಫ್ಲೋರಿಂಗ್ 2x4 ಅದನ್ನೇ ಸ್ವಲ್ಪ ನೋಡ್ಬೋದು. ಸ್ವಲ್ಪ ಚೂರ್ ಪ್ಯಾಟರ್ನ್ ಇದೆ. ಒಂದ್ ಸ್ವಲ್ಪ ಏನು ಎಷ್ಟಾಯ್ತು? ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಸರ್ ಇದೊಂದು 60 ರೂಪೀಸ್ ಗಂಟೆ ಆಗುತ್ತೆ ಸರ್. 60 ರೂಪಾಯಿ ಗಂಟೆ. ಕಿಚನ್ಗೆ ಹೋಗ್ಬಂದ್ಬಿಡೋಣ. ಇಲ್ಲಿ ಬಂದ್ರೆ ನೋಡಿ ಸರ್, ಕಿಚನ್ ಪಕ್ಕದಲ್ಲೇ ಒಂದು 2x2 ಒಂದು ಚಿಕ್ಕದೊಂದು ಪೂಜೆ ರೂಮ್ ಇದೆ. ಇಲ್ಲಿ ಪೂಜೆ ರೂಮ್ ಇದೆ. ಕಾಂಪ್ಯಾಕ್ಟ್. ಡೋರ್ ಹಾಕೋದು ಬೇಡ ಅಂತ ಹಂಗೆ ಇಡೋಣ ಅನ್ಕೊಂಡಿದ್ವಿ. ಆಮೇಲೆ ಬೇಡ, ಮತ್ತೆ ಡೋರ್ ಹಾಕ್ಬೇಕು ಇರ್ಲಿ ಅಂತ ಮಾಡೋದು. ಕಿಚನ್ ಸೈಜ್ ಏನು ಸರ್? ಕಿಚನ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 12 ಅಡಿ ಉದ್ದ ಇದೆ. 12 ಅಡಿ ಉದ್ದ ಇದೆ. ಒಂದು 7 ಅಡಿ ಅಗಲ ಇದೆ ಸರ್. 6 ಇಂದ 7 ಅಡಿ ಇದೆ. ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಸಜ್ಜಾ ಕೊಟ್ಟಿದ್ರಲ್ವಾ? ಸಜ್ಜಾ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದೀವಿ. 1 BHK ಆದ್ರೂ ಕಿಚನ್ ದೊಡ್ಡದು ಕಿಚನ್ ಇದೆ ಸರ್. ಯಾಕಂದ್ರೆ ಕೆಳಗಡೆ ಕಾಲಮ್ ಲೈನ್ ಮ್ಯಾಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದು ಬಂತು ಅಂತ ಹೇಳ್ಬಿಟ್ಟು ಇಟ್ಕೊಂಡ್ವಿ. ಮಧ್ಯದಲ್ಲೆಲ್ಲ ಟೈಲ್ಸ್ ನಿಮ್ ಕಡೆಯಿಂದ ಹಾಕಿರೋದು? ಟೈಲ್ಸ್ ಹಾಕೊಟ್ಟಿದೀವಿ. ಆಮೇಲೆ ಕೌಂಟರ್ ಫಿಕ್ಸ್ ಮಾಡೋದು. ಆಮೇಲೆ ಎಲ್ಲ ಕಾರ್ಪೆಂಟರ್ ವರ್ಕ್ ಇಲ್ಲಿ ಆನ್ ಸೈಟೇ ಮಾಡಿದ್ದು ಸರ್. ಇದು ಇಂಟೀರಿಯರ್ ನಿಮ್ದೇ ಅಲ್ವಾ? ಇದು ಇಂಟೀರಿಯರ್ ನಮ್ದೇ. ಹೌದು. ಚೆನ್ನಾಗಿ ಮಾಡಿದ್ರ ಬಿಡಿ ಸರ್. ಎಲ್ಲ ಅಂದ್ರೆ ಎವ್ರಿಥಿಂಗ್ ನಿಮ್ದೇ ಇಲ್ಲಿ ಎಲ್ಲ. ಹೌದು, ಕಂಪ್ಲೀಟ್ ಆಗಿ. ಆಮೇಲೆ ಇಲ್ಲಿ ಈ ಕಡೆ ಫ್ರಿಜ್ ಪಾಯಿಂಟ್ಸ್ ಇದನ್ನೆಲ್ಲ ಈ ಕಡೆ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಟ್ಟು ಪಾಯಿಂಟ್ ಎಲ್ಲ ಕೊಟ್ಬಿಟ್ಟಿದ್ದೀರಾ? ಹಾ ಸರ್. ಬಟ್ ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಸರ್, ಯುಟಿಲಿಟಿ ನೋಡ್ಬೋದು. ಯುಟಿಲಿಟಿನ ಒಂದು ದೊಡ್ಡ ಬಾಲ್ಕನಿ ತರ ಇದೆ ಸರ್. ಬಾಲ್ಕನಿ ಸ್ಪೇಷಿಯಸ್ ಆಗಿದೆ. ಅಲ್ಲಿ ಇದು ರೋಡ್ ಸಿಗೋದ್ರಿಂದ ಇದಕ್ಕೆ ಸ್ವಲ್ಪ ಎಲಿವೇಶನ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಾಮೂಲಿ ಗ್ಲಾಸ್ SS ರೇಲಿಂಗ್ ಏನೇ ಮಾಡ್ದ. ಬಟ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ ಮತ್ತೆ ವಾಶ್ ಮಾಡೋದಕ್ಕೆ ಅದೇನೆಲ್ಲಾನು ಪ್ರಾವಿಷನ್ಸ್ ಕೊಟ್ಟು 4.5 ಅಡಿ ಬಂತ ಇದು. ಹೈಟ್ ಜಾಸ್ತಿ ಇದೆ ಸರ್. ಜಾಸ್ತಿ ಇದೆ ಅಲ್ಲ ಸರ್? ಹೈಟ್ ತುಂಬಾ ಹೈಟ್ ಇದೆ ಸರ್. ಬನ್ನಿ ಸರ್ ಆ ಕಡೆ ನೋಡ್ಕೊಂಡು. ಓಕೆ, ಈ ಕಡೆ ಬಂದ್ರೆ ಒಂದು ರೂಮ್ ಇದೆ ಅಲ್ಲ ಸರ್? ಸರ್ ಒಂದು ರೂಮ್ ಇದೆ ಸರ್. ಇದು ಫಾಲ್ ಸೀಲಿಂಗ್ ಎಲ್ಲ ಬಂತು? ಹಾ ಸರ್, ಫಾಲ್ ಸೀಲಿಂಗ್ ಎಲ್ಲ ಅದಕ್ಕೆ ಕಲರ್ ಏನು ಮಾಡಲಿಲ್ಲ. ಅವರು ಸಿಂಪಲ್ ಆಗಿ ಫಾಲ್ ಸೀಲಿಂಗ್ ಇಲ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಟಿವಿ ಯೂನಿಟ್ ಅಂತ ತೋರಿಸ್ಬಿಡಿ ಸರ್. ಟಿವಿ ಯೂನಿಟ್ ಅಷ್ಟೇನೆ ನೀಟಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಸೆಲ್ಫ್ಗಳು ಬರುತ್ತೆ. ಗ್ಲಾಸ್ ಸೆಲ್ಫ್ ಬರುತ್ತೆ ಇದರಲ್ಲಿ. ಓಕೆ, ರೂಮ್ ಸೈಜ್ ಏನಿದೆ ಸರ್? ಸರ್ ರೂಮ್ ಸೈಜ್ ಅಷ್ಟೇ. ಇದು 12.5 ಅಡಿ ಉದ್ದ ಸಿಗುತ್ತೆ, 8.5 ಅಡಿ ಅಗಲ ಸಿಗುತ್ತೆ ಸರ್. ಅದು ಸ್ಪೇಸಸ್ ಆಗಿದೆ. ವಿಂಡೋನ ಸಾಕಷ್ಟು ದೊಡ್ಡದಾಗಿ ಕೊಟ್ಟಿದ್ದೀವಿ. 4x4 ವಿಂಡೋ ಬಂದಿದೆ. ಆಮೇಲೆ ವಾರ್ಡ್ರೋಬ್ಸ್ ಎಷ್ಟು ಬೇಕಷ್ಟು ಕಂಪ್ಲೀಟ್ ಆಗಿ ರೆಂಟ್ ಪರ್ಪಸ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿದ್ದೀವಿ. ನೀಟ್ ಫಿನಿಶ್ ಇದೆ ಬಿಡಿ ಸರ್. ರೆಂಟ್ ಪರ್ಪಸ್ಗೆ ಕರೆಕ್ಟ್ ಆಗಿದೆ ಇದು. ಕರೆಕ್ಟ್ ಸರ್. ಸರಿ ಇದೆ. ಕ್ರಾಸ್ ವೆಂಟಿಲೇಷನ್ ಒಂದೇ ಒಂದು ವಿಂಡೋ ಕೊಟ್ಟಿದ್ರೆ? ಹೌದು ಸರ್, ಯಾಕಂದ್ರೆ ಪಕ್ಕದಲ್ಲೂ ಮನೆ ಬಂದಿರೋದ್ರಿಂದ ಒಂದೇ ವಿಂಡೋ ಇದೆ. ಬಟ್ ಬಾಲ್ಕನಿನೂ ಇದಕ್ಕೆ 1 BHKಗೆ ಯುಟಿಲಿಟಿ ಕಮ್ ಬಾಲ್ಕನಿ ತರ ಅಲ್ಲೇ ಸಫಿಷಿಯಂಟ್ ಅಂತ ಹೇಳ್ತೀರಾ? ಹೌದು ಸರ್. ಓಕೆ, ಬನ್ನಿ ಸರ್. ಇವಾಗ ಸರ್ ಆಕ್ಚುಲಿ ಇವಾಗ ಇಲ್ಲಿಂದ ನಾವು ಓನರ್ ಮನೆಗೆ ಸ್ಟಾರ್ಟ್ ಮಾಡ್ತೀವಿ. ಓನರ್ ಮನೆಗೆ ಹೋಗಕ್ಕೆ ಕೆಳಗಡೆ ಗ್ರಿಲ್ ತೋರಿಸಿದ್ರಲ್ಲ ಸರ್? ಹೌದು ಹೌದು ಸರ್. ಇದು CNC ಕಟಿಂಗ್ ಇದೇನಾ ಅದು? ಇದು ನೋಡಿ ಸರ್, ಇದನ್ನ ಚೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಶಾರ್ಪ್ ಎಡ್ಜ್ ಇಲ್ದೇ ಇರೋ ತರದ್ದು ನೋಡಿ ತಗೊಬೇಕು. ಒಳ್ಳೇದು ಸರ್. ಅಲ್ಲಿ ಇಲ್ಲಷ್ಟು ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ರಾನೈಟ್ ಪೀಸ್ ಉಳಿದಿರೋದನ್ನ ಹಾಕಿರುವಂತದ್ದು.
ಓಕೆ. ಸೊ ಇಲ್ಲಿಂದ ಇದೇನು ಕೆಳಗಡೆ ಹಾಕಿರೋದು ಸರ್ ಇದೆಲ್ಲ ನಮಗೆ ಮಾಮೂಲಿ ಲಪ್ಪತ್ರನ ಯೂಸ್ ಮಾಡಿದೀವಿ ಸರ್. ಲಪ್ಪತ್ರನ ಎಷ್ಟು ಕಾಸ್ಟ್ ಸರ್ ಇದು? ಸರ್ ಇದು 100 ರುಪೀಸ್ ಸರ್. 100 ಆಗುತ್ತೆ. ಒಂದೊಂದು ಏರಿಯಾದಲ್ಲಿ 90 ರೂಪಾಯಿ ಸಿಗುತ್ತೆ, ಒಂದೊಂದು ಏರಿಯಾದಲ್ಲಿ 100 120 ಗಂಟೆ ಆಗುತ್ತೆ ಸರ್. ಓಕೆ. ಸೊ ಇದು ಪಾತ್ವೆ ಎಷ್ಟು ಅಗಲ ಬಿಟ್ಟಿದೆ ಸರ್? ಇದು ಅಗಲ 6 ಅಡಿ ಇದೆ. ನೋಡ್ಬೋದು ಓನರ್ ಮನೆ ಒಂದು ಆರಾಮಾಗಿ ಒಂದು 5-6 ಜನ ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೋಬಹುದಲ್ವಾ? ಸ್ಪೇಸ್ ಇದೆ. ಮತ್ತೆ ವ್ಯೂ ಕೂಡ ಇಲ್ಲಿ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಆ ಕಡೆ ಕಟ್ಟೆ ಕಟ್ಕೊಂಡು ಮಧ್ಯದಲ್ಲಿ ದಪ್ಪ ತುಂಬಾ ತಗೊಂಡಿದ್ದು, ಸ್ವಲ್ಪ ಹೆವಿ ತಗೊಂಡಿದ್ದೀವಿ ಸರ್. ಮಾಮೂಲಿಗಿಂತ ಸ್ವಲ್ಪ ಹೆವಿ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದಾರೆ. ಈ ಗ್ರಾನೈಟ್ ಇದು ರನ್ನಿಂಗ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಯಾಕಂದ್ರೆ ಕ್ಲೀನಿಂಗ್ ಅದಕ್ಕಿಂತ ಯೂಸ್ ಆಗುತ್ತೆ ಅಂತ. ಫ್ರಂಟ್ ಕ್ಲಾಡಿಂಗು ಎಲ್ಲ ಮೇಲ್ಗಡೆ ಇಲ್ಲೇನಿದು ಮೇಲ್ಗಡೆ ಇದು ಕಂಪ್ಲೀಟ್ ಆದ ಸರ್ ಫಾಲ್ ಸೀಲಿಂಗ್ ಸರ್. ವೋಕ್ ಸೀಲಿಂಗ್ ಅಂತ ಹೇಳ್ತಾರೆ, PVC ಸೀಲಿಂಗ್ ಅಂತ ಹೇಳ್ತಾರೆ. ಸರ್ PVC ಸೀಲಿಂಗ್. ಇಲ್ಲಿಟ್ಟು ಇದು ಬಂತು, ಇದು ಬಂತಾ ಇಲ್ಲಿ ಲಿಫ್ಟ್ ಇಲ್ಲಿ ಈ ಕಡೆ ಬಂದ್ಬಿಡ್ತು. ಓಕೆ ಗಂಟೆ ಇದೆ ಇದೆಲ್ಲ. ಮತ್ತೆ ಲಿಫ್ಟ್ ಪಕ್ಕದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ ಸರ್. ಅದಕ್ಕೆ ಈ ಕಡೆ ಸ್ವಲ್ಪ ಜೀರೋ ಮಾಡ್ಬಿಟ್ಟಿದೀವಿ. ಅದಕ್ಕೆ ಆ ಕಡೆ ವಿಂಡೋ ಕೊಡಕ್ಕಾಗಲ್ಲ ಅಂತ ಇಲ್ಲೇ ಕೊಟ್ಟಿದ್ದೀವಿ. ಲೆಂದಿ ಆಗಿರೋ ವಿಂಡೋ ಸರ್. ಇಲ್ಲಿ ಕುತ್ಕೊಳ್ಳೋಕೆ ಅಂತ ಹೇಳಿ ಕುತ್ಕೊಂಡು ಶೂಸ್ ಹಾಕೊಳ್ಳೋಕೆ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಈ ಕಡೆ ಆ ಕಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಡೋರ್ ನೋಡ್ಬೋದು ಸರ್, ಇದು ಸ್ವಲ್ಪ ಲಕ್ಸುರಿ ಇದೆ ಸರ್. ಇದು ಫ್ರೇಮ್ ಅಗಲ ಬಂದಿದ್ಯಾ ಅಥವಾ ಇದು ಪ್ರಭಾವಳಿ ತರ ಮಾಡ್ಕೊಂಡಿರೋ ಸರ್? ಎಕ್ಸ್ಟ್ರಾ ಪ್ಯಾನಲಿಂಗ್ ತರ ಮಾಡ್ಕೊಂಡಿರೋದು. ನಮಗೆ ಡೋರ್ ಸೈಜ್ ಬಂದ್ಬಿಟ್ಟು ನಮಗೆ 6x4 ಸೈಜ್ ಏನೇ. ಅಡಿಷನಲ್ ಒಂದು ಪೀಸ್ ಹೊಡೆದಿರೋದು ಸರ್ ಇದ್ರ ಮೇಲೆ. ಬೀಡಿಂಗ್ ಹೊಡಿಯೋ ಬದಲಾಗಿ ದೊಡ್ಡದು ಇತ್ತು ತಗೊಂಡಿರೋದು. ಡೋರ್ ಎಷ್ಟೈತೆ ಸರ್ ಇದು ಕಾಸ್ಟ್? ಡೋರ್ ಎಲ್ಲ ನಮ್ಗೊಂದು 50,000 ಗಂಟೆ ಬಂದಿದೆ ಸರ್. 50,000 ಈ ಹ್ಯಾಂಡಲ್ ಎಲ್ಲ ಸೇರಿ? ಹೌದು ಸರ್. ಚೆನ್ನಾಗಿದೆ ಹ್ಯಾಂಡಲ್ ಸರ್. ಇದು ಹ್ಯಾಂಡಲ್ ಯೂನಿಕ್ ಆಗಿದೆ ನೋಡಬಹುದು ಸರ್. ಫುಲ್ ಲೆಂತ್ ಇದೆ. ಇಲ್ಲೆಲ್ಲ ಇವಾಗ ಹೊಸದ್ ಏನಂತಂದ್ರೆ ಆರ್ಡರ್ಗಳೆಲ್ಲೂ ಕೊಡ್ತಾ ಇಲ್ಲ ಸರ್. ಯಾಕಂದ್ರೆ ಆಚೆಗಡೆ ಅಂತೇಳಿ ಬರೀ ಹ್ಯಾಂಡಲ್ ಮತ್ತೆ ಲಾಕ್ ಅಷ್ಟೇ. ಒಳಗಡೆ ಹೋಗ್ಬಿಡೋಣ ಸರ್. ಫಸ್ಟ್ ಫೈರ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಫೈರ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆಕ್ಚುಲಿ ಆಗಿ ಓನರ್ ಹೌಸ್ ಇಲ್ಲಿಂದ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಫ್ಲೋರ್ ಪೂರ್ತಿ ಓನರ್ ಹೌಸ್? ಹೌದು ಸರ್. ಫೈರ್ ಅಲ್ಲಿ ಏನ್ ಮಾಡಿದಿರಾ? ಇದು ಫೈರ್ ಅಲ್ಲಿ ನೋಡಬಹುದು ಸರ್, ಒಂದು ಮಾಮೂಲಿ ಲೂವರ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ರೂಟೆಡ್ ಹಾಕ್ಬಿಟ್ಟು ಬ್ರಾಂಜ್ ಮಿರರ್ ಹಾಕ್ಬಿಟ್ಟಿದ್ದಾರೆ. ಒಳ್ಳೆ ಐಡಿಯಾ ಮಾಡಿದ್ವಿ. ಮತ್ತೆ ಇಲ್ಲಿ ಏನೋ ಸ್ಟೋರೇಜ್ ಬೇಕಾಗುತ್ತೆ, ಹೆಲ್ಮೆಟ್ ಅದು ಇದು ಸಡನ್ ಆಗಿ ಇಡಕ್ಕೆ ಅಂತ ಹೇಳಿ ಇದು ಮಾಡಿದೀವಿ. ಮತ್ತೆ ಡ್ರಾಯರ್ಸ್ ಸರ್, ಕೀಸು ಅದು ಇದೆಲ್ಲ ಬುದ್ಧಗಿದ್ದ ಇಟ್ಕೊಳ್ಳೋದಿದ್ರೆ ಅದನ್ನೇ ಮಾಡ್ಕೋಬಹುದು ಸರ್. ಅದು ಮಾಡ್ಕೋಬಹುದು. ಸಣ್ಣ ಪುಟ್ಟದ ಐಟಮ್ಸ್ ಇಮಿಡಿಯೇಟ್ ಕ್ವಿಕ್ ಆಗಿ ಸಿಗೋದಂತದ್ದು ಅಲ್ಲಿ ಇಟ್ಕೋಬಹುದು. ತುಂಬಾ ಸ್ಪೇಸಿಯಸ್ ಆಗಿದೆ ಸರ್ ಮನೆ ಇದು. ತುಂಬಾ ಸ್ಪೇಸಿಯಸ್ ಆಗಿದೆ ಸರ್. ಇದಿಷ್ಟು ಕಂಪ್ಲೀಟ್ಲಿ ನಮಗೆ ಒಂದು ಸೋಫಾ ಏರಿಯಾ ಅಂತಾನೆ ಕನ್ಸಿಡರ್ ಮಾಡಬಹುದು ಸರ್. ಸೋಫಾ ಏರಿಯಾ ಇದಿಷ್ಟು ಸೋಫಾ ಹಾಕಕ್ಕೆ ಒಂದು ಫ್ಯಾಮಿಲಿ ಲಾಂಚ್ ತರ ಯೂಸ್ ಮಾಡಬಹುದು. ಫಸ್ಟ್ ಇದು ತೋರಿಸ್ಬಿಡೋಣ. ಬಾಲ್ಕನಿ ತೋರಿಸ್ಬಿಡಿ ಸರ್. ತುಂಬಾ ದೊಡ್ಡ ಫ್ರೆಂಚ್ ವಿಂಡೋ ಸರ್ ಇದು. ಹೌದು ಸರ್. ತುಂಬಾ ದೊಡ್ಡದಿದೆ. PVC ಇದು. ಹಾ ಸರ್. ಓಕೆ. ಬಾಲ್ಕನಿ ಬಗ್ಗೆ ಹೇಳಿ ಸರ್. ಇದು ಸರ್ ಬಾಲ್ಕನಿ ಬಗ್ಗೆ ಹೇಳೋದಾದ್ರೆ ನೋಡಬಹುದು ಸರ್, ತುಂಬಾ ಸ್ಪೇಸ್ ಇದೆ ಬಾಲ್ಕನಿ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ದೊಡ್ಡ ಬಾಲ್ಕನಿ ಇದೆ. ಬಟ್ ಈ ಟೈಲ್ಸ್ ಎಲ್ಲ ಸೇಮ್ ಮಾಡಿದೀವಿ ಸರ್, ಡಿಫ್ರೆನ್ಸ್ ಬೇಡ ಅಂತ ಹೇಳ್ಬಿಟ್ಟು. ಫ್ಲೋರಿಂಗ್ ಮಾತ್ರ ಅಲ್ಲೆಲ್ಲ ಚೇಂಜ್ ಮಾಡಿದೀವಿ. ಒಳಗಡೆ ಲಿವಿಂಗ್ ಅಲ್ಲಿ ಯೂಸ್ ಮಾಡಿದೀವಲ್ಲ, ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿದ್ವಿ. ಯಾವ್ದು ಇದು ಹೇಳ್ಬಿಡಿ ಸರ್ ನಮಗೆ. ದೊಡ್ಡದಲ್ವಾ ಇದು? ಹೌದು ಸರ್, ಇದು ಸ್ವಲ್ಪ ದೊಡ್ಡದು. 2.5 by ತೋರ್ಸೋಣ ಬನ್ನಿ ಇಲ್ಲಿ. ಹಾ ಸರ್. ಓಕೆ. ಓ 4x6 ಸರ್ ಇದು. ಹೌದು ಸರ್. ಎಷ್ಟಾಯ್ತು ಸರ್ ಇದು? 4x6 ಇದು ನಮ್ಗೆ ಆಲ್ಮೋಸ್ಟ್ 140 ರೂಪೀಸ್ 120 ರೂಪೀಸ್ ಗಂಟೆ ಸಿಗುತ್ತೆ ಸರ್. ಸ್ಮಾರ್ಟ್ ಮಾರ್ಬಲ್ ಅಲ್ವಾ? ಸ್ಮಾರ್ಟ್ ಮಾರ್ಬಲ್ ತರ. ಹೌದು ಸರ್. ಓಕೆ ಓಕೆ ಓಕೆ. ಸೊ ಇದು ನೀವು ಹೇಳ್ತಾ ಇರೋದು ಇದು ಲಿವಿಂಗ್ ಏರಿಯಾ? ಇದು ಲಿವಿಂಗ್ ಏರಿಯಾ ಸರ್. ಇದನ್ನೊಂದು ಓಪನ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಒಂದು ಬಾಲ್ಕನಿ ಕೂತ್ಕೊಂಡ್ರೆ ಮತ್ತೆ ಲಿವಿಂಗ್ ಅಲ್ಲಿ ಇದ್ದಂಗೆ ಇರುತ್ತೆ ಸರ್. ತುಂಬಾ ಚೆನ್ನಾಗಿದೆ. ವುಡನ್ ಫಿನಿಶ್ ಸರ್ ಕಂಪ್ಲೀಟ್ ಆಗಿ. ಹೌದು ಸರ್. ನೀವು ಇದರಲ್ಲೂ ಕೂಡ ಫಾಲ್ ಸೀಲಿಂಗ್ ಅಲ್ಲೂ ವುಡನ್ ಫಿನಿಶ್? ಹೌದು ಸರ್. ಇದರಲ್ಲೂ ಕೂಡ ಆಲ್ಮೋಸ್ಟ್ PVC ಜಾಸ್ತಿ ಯೂಸ್ ಮಾಡಿದೀವಿ. ಸುತ್ತಲೂ ಒಂದು ವೈಟ್ ಫಾಲ್ ಸೀಲಿಂಗ್ ಮಾಡ್ಬಿಟ್ಟು ಮಧ್ಯದಲ್ಲಿ ಫಾಲ್ ಸೀಲಿಂಗ್ ಒಂದು ಓನರ್ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ ಸರ್. ಇದೊಂದು ಮಾತ್ರ ಓನರ್ ಫಸ್ಟ್ ಇಂದಾನೆ ಹೇಳಿದ್ರು. ಈ ವಾಲ್ ಅಲ್ಲಿ ವಾಲ್ ಮೋಲ್ಡಿಂಗ್ಸ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಬೀಡಿಂಗ್ಸ್. ಹೌದು ಸರ್. ಬೀಡಿಂಗ್ಸ್ ಕೊಟ್ಬಿಟ್ಟು ಇದಕ್ಕಿನ್ನ ಕಲರಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀವಿ. ಓಕೆ. ಬಟ್ ಪ್ಲೇನ್ ಆಗಿ ಹಿಂಗ್ ಕಾಣಿಸ್ತಾ ಇದೆ ಸರ್. ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ವಿಡಿಯೋದಲ್ಲೂ ನೀವು ನೋಡಿದ್ರಿ, ಅದು ಬೀಡಿಂಗ್ಸ್ ಎಲ್ಲಾನು ನೀಟಾಗಿ ಮಾಡಿದ್ವಾಗಿತ್ತು. ಅದೇ ಕಾನ್ಸೆಪ್ಟ್ ಇಲ್ಲಿ ಯುಟಿಲೈಸ್ ಮಾಡಿದೀವಿ. ಸೊ ಇದೆಲ್ಲ ಫುಲ್ ಎಂಟೈರ್ ಆಗಿ ನೀವು ಕಂಪ್ಲೀಟ್ ಫ್ಲಾಟ್ ಸೀಲಿಂಗ್ ತಗೊಂಡ್ಬಿಟ್ಟಿದ್ದೀರಾ? ಕಂಪ್ಲೀಟ್ ಫ್ಲಾಟ್ ಸೀಲಿಂಗ್ ತಗೊಂಡಿದೀವಿ. ಇಲ್ಲಿ ಏನ್ ಮಾಡಿದ್ದೀರಾ ಇದು ಆಕ್ಚುಲಿ? ಸರ್ ಇದು ಆಕ್ಚುಲಿ ನೋಡಬಹುದು, ನಮಗೆ ವಾಶ್ ಬೇಸಿನ್ ಯೂಸ್ ಇದೆ ಮತ್ತೆ ಮಿರರ್ ಇದೆ. ಬಟ್ ಇದ್ರ ಜೊತೆನಲ್ಲಿ ಏನಂತಂದ್ರೆ ಇದು ಎಂಟ್ರಿಗೆ ಎದುರುಗಡೆ ಇರೋದ್ರಿಂದ ಇದರ ಕ್ಲೋಸ್ ಆಗುತ್ತೆ ಸರ್. ಕ್ಲೋಸ್ ಆಗುತ್ತೆ. ಪೋಯರ್ ತರ ವರ್ಕ್ ಆಗುತ್ತೆ. ಆಗಲ್ಲ ನೋಡಿ ಸರ್, ಅಲ್ಲಿಂದ ಎದುರುಗಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಟಾಯ್ಲೆಟ್ ಇರೋದು ಗೊತ್ತಾಗಲ್ಲ, ಇದು ವಾಶ್ ಬೇಸಿನ್ ಇರೋದು ಗೊತ್ತಾಗಲ್ಲ. ಓಪನ್ ಮಾಡಿ ತೋರಿಸ್ಬಿಡೋಣ ಯಾವ ತರ ವರ್ಕ್ ಆಗುತ್ತೆ ಅಂತ. ನೋಡಬಹುದು. ಯೂನಿಕ್ ಆಗಿದೆ ಅಲ್ಲ ಸರ್? ಯೂನಿಕ್ ಆಗಿದೆ. ಹೌದು ಸರ್. ಸೊ ಇಲ್ಲಿ ಲೂವರ್ಸ್ ಮತ್ತೆ ಮಿರರ್ಸ್ ಯೂಸ್ ಮಾಡಿದ್ವಿ ಸರ್. ಮಿರರ್ ಯೂಸ್ ಮಾಡಿರುವಂತದ್ದು. ಈ ಕಡೆ ಬ್ರಾಂಜ್ ಮಿರರ್ ಹಾಕೊಂಡಿದ್ದೀರಾ? ಬ್ರಾಂಜ್ ಮಿರರ್ ಯೂಸ್ ಮಾಡಿ. ಇದೆ ನೋಡಿದ್ರೆ ಟಿವಿ ಯೂನಿಟ್ ಅನ್ಕೊಂಡ್ಬಿಡ್ತಾರೆ. ಟಿವಿ ಯೂನಿಟ್ ಅನ್ಕೊಂತಾರೆ. ಬಟ್ ಟಿವಿ ಯೂನಿಟ್ ಆಕ್ಚುಲಿ ಈ ಕಡೆ ಇದೆ ಅಲ್ವಾ? ಆಮೇಲೆ ಇಲ್ಲಿ ಒಂದು ಡೈನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ ಸರ್. ಇಲ್ಲ. ಹೌದು ಸರ್. ಯಾಕಂದ್ರೆ ಅಲ್ಲಿ ನಮ್ಗೆ ಒಂದು 14ಕ್ಕೆ ಒಂದು 12 ಆ ತರದ್ದು ಅಲ್ಲೊಂದು ಲಿವಿಂಗ್ ಸಿಗುತ್ತೆ. ಮತ್ತೆ ಇಲ್ಲೊಂದು ನಮಗೆ ಒಂದು 13ಕ್ಕೆ ಒಂದು ಫುಲ್ ಲೆಂತ್ ಸಿಗುತ್ತೆ ಸರ್. ಒಂದು 20 ಅಡಿ ಗಂಟೆ ಸಿಗುತ್ತೆ. ಇದಾ? ಹಾ ಸರ್. ಇದು ಅದಕ್ಕೆ ಇಲ್ಲೊಂದು ಕ್ರಾಕರಿ ಯೂನಿಟ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಕ್ರಾಕರಿ ಯೂನಿಟ್ ಹಾಕೊಂಡಿದ್ದೀರಾ?
ಜೊತೆಲಿ ಇದೊಂದು ಫಾಲ್ ಫಾಲ್ ಸೀಲಿಂಗ್ ಸೀಲಿಂಗ್ ತುಂಬಾ ಚೆನ್ನಾಗಿದೆ ಸರ್ ಫಾಲ್ ಸೀಲಿಂಗ್. ಸರ್ ಆಮೇಲೆ ಇದ್ರೊಳಗಡೆ ಒಂದು ಟಾಯ್ಲೆಟ್ ಇದೆ ಸರ್. ಇದ್ರೊಳಗಡೆನಾ? ಟಾಯ್ಲೆಟ್ ಇದೆ. ಓಹೋ, ಎಲ್ಲ ಹಿಡನ್. ಹೌದು. ಸೂಪರ್ ಸರ್. ಬನ್ನಿ ಸರ್, ಏನು ಮಾಡ್ತೀವಿ ಸರ್ ನೋಡ್ಬೋದು ಸರ್. ವಾಶ್ರೂಮ್ ಸೈಜು ಸರ್ ವಾಶ್ರೂಮ್ ಸೈಜು ನಮಗೆ 6ಕ್ಕೆ 7 ಸಿಗುತ್ತೆ ಸರ್. 6x7 6x7 ಸಿಗುತ್ತೆ, ದೊಡ್ಡದಾಗಿದೆ. ಆಮೇಲೆ ಕಾಮನ್ ಟಾಯ್ಲೆಟ್ ತರ ಯೂಸ್ ಮಾಡೋಣ ಅಂತ ಮಾಡಿರೋದು. ಆಮೇಲೆ ರೆಗ್ಯುಲರ್ ಇವಾಗ ರೂಮ್ಸ್ 2-3 ರೂಮ್ಸ್ ಡೂಪ್ಲೆಕ್ಸ್ ಅಲ್ವಲ್ಲ ಸರ್, ಅದಕ್ಕೆ ಸ್ನಾನ ಮಾಡೋಕೆ ಇರ್ಲಿ ಅಂತ ಸ್ವಲ್ಪ ರೂಮ್ ದೊಡ್ಡದಾಗಿ ತಗೊಂಡಿದ್ದೀವಿ. ದೊಡ್ಡದಾಗೆ ಮಾಡ್ಬಿಟ್ಟಿದ್ದೀರಾ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಆಶೀರ್ವಾದ ಅವಾಗಲೇ ಹೇಳಿದ್ರು ಸರ್, ಇದು ಮಾತ್ರ ಆಶೀರ್ವಾದ ಸರ್. ಡೈವರ್ಟರ್ ಅದೆಲ್ಲ ಕಂಪೌಂಡ್ಸ್ ಎಲ್ಲ ಜಾಗ್ವರ್ಸ್ ಯೂಸ್ ಮಾಡಿದ್ದೀವಿ ಸರ್. ಡೈವರ್ಟರ್ಗಳು ಯಾಕಂದ್ರೆ ಆಶೀರ್ವಾದ PVC CPVC ಪೈಪ್ಸ್ ಆರ್ಡರ್ ಮಾಡ್ತೀವಲ್ಲ, ಅದ್ರ ಜೊತೆಗೇನೆ ಬಂದಿರುತ್ತೆ ಸರ್. ಓಕೆ, ಸೊ ಇದು ಈ ತರ ಬರುತ್ತೆ, ಡೋರ್ ಬರುತ್ತೆ, ಮುಂದ್ಗಡೆ ಲೂವರ್ಸ್ ಹಾಕಿರೋದು. ಮುಂದ್ಗಡೆ ಹೌದು ಸರ್, WPC ಡೋರ್ಗೆ ಲೂವರ್ಸ್ ಅಟ್ಯಾಚ್ ಮಾಡಿರೋದು. ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್. ಓಕೆ, ಸೂಪರ್. ಸೊ ವೀಕ್ಷಕರೇ, ಮನೆ ಅಂತೂ ನೋಡಿದ್ರಿ, ಇನ್ನ ನೋಡೋದು ಬಾಕಿ ಇದೆ. ಅದ್ರ ಒಳಗಡೆನೆ ಈ ಮನೆ ಓನರ್ ಆಗಿರುವಂತ ಅಶೋಕ್ ಸರ್ ಮತ್ತು ದೇವಿಕಾ ಮೇಡಮ್ ಇಲ್ಲೇ ರೆಡಿ ಇದ್ದಾರೆ. ಫಸ್ಟ್ ಇವರನ್ನ ಮಾತಾಡ್ಸ್ಬಿಡೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಇಬ್ರು ಚೆನ್ನಾಗಿದ್ದೀರಾ? ಒಳ್ಳೆ ಚೆನ್ನಾಗಿದೆ. ನಿಮ್ಮ ಮನೆ ಎಲ್ಲ ನೋಡಿದ್ವಿ, ಇನ್ನೂ ಪೂರ್ತಿ ನೋಡಿಲ್ಲ ನಾವು. ಆ್ಯಕ್ಚುಲಿ ನಮ್ಮ ವೀಕ್ಷಕರು ನೋಡಿಲ್ಲ, ನಾವು ನೋಡಿದ್ದೀವಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಫಸ್ಟ್ ನನ್ನ ಕ್ವಶನ್, ಯಾಕೆ RCC? ಏನಕ್ಕೆ RCC ಅವ್ರು ಚೂಸ್ ಮಾಡಿದ್ರಿ? RCC ಆಕ್ಚುಲಿ ನಾವು ಕೆಲವು ಔಟ್ಸೈಡ್ ಎಲ್ಲ ರಿವ್ಯೂ ನೋಡಿದ್ವಿ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇವ್ರದ್ದು ಕೆಲವೇ ಪ್ರಾಜೆಕ್ಟ್ ರನ್ ಆಗ್ತಾ ಇತ್ತು. ಓಕೆ, ಸೊ ಆ ಪ್ರಾಜೆಕ್ಟ್ ಫಿಸಿಕಲಿ ಹೋಗಿ ವಿಸಿಟ್ ಮಾಡಿಸಿದ್ರಾ? ವಿಸಿಟ್ ಮಾಡಿ ನೋಡಿ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಸೊ ಅದೆಲ್ಲ ಸ್ವಲ್ಪ ಇಷ್ಟ ಆಯ್ತು ನಿಮಗೆ. ಅದ್ರ ಮೇಲೆ ನಾವು ಏನ್ ಮಾಡಿದ್ವಿ, ಫರ್ದರ್ ಆಗಿ ನಾವು ಆಫೀಸ್ಗೆ ಹೋಗಿ ಮುಂದೋಗೋಣ ಅಂತ. ನೀವು ಹೋದ್ರೆ ಮೇಡಮ್, ಸರ್ ಜೊತೆ ಹೋಗಿದ್ದೀರಾ? ಇಷ್ಟ ಆಯ್ತಾ ಕೆಲಸಗಳೆಲ್ಲ? ಕೆಲಸಗಳೆಲ್ಲ ಇಷ್ಟ ಆಯಿತು. ಫಿಸಿಕಲಿ ವಿಸಿಟ್ ಮಾಡಿದಾಗ ಪ್ರಾಜೆಕ್ಟ್ಗಳೆಲ್ಲ ಇಷ್ಟ ಆಯಿತು. ಸೊ ಆಫೀಸ್ಗೆ ಹೋಗಿ ಫಾರ್ವರ್ಡ್ ಮಾಡಿದ್ರಿ. ಓಕೆ, ಸೊ ನೆಕ್ಸ್ಟು ನೀವು ಈ ಮನೆ ಐಡಿಯಾ, ಲೈಕ್ ಅಂಗಡಿ ಮಾಡೋಣ, 2 ರೆಂಟ್ ಮಾಡೋಣ, ಮೇಲೆ ಮನೆ ಮಾಡೋಣ, ಇದು ನಿಮ್ಮ ಪ್ಲಾನಾ ಅಥವಾ RCC ಇಂದಾಗ ಬಂದಿರೋ ಪ್ಲಾನಾ? ಕಂಬೈನ್ಡ್ ಬೋತ್ ಪ್ಲಾನ್. ಇಬ್ರು ನಿಮ್ಮ ಮೈಂಡಲ್ಲಿ ಏನಿತ್ತು, ಏನ್ ಮಾಡೋಣ ಅಂತ ಇದ್ರಿ? ನಮ್ದು ಕೂಡ ಕಮರ್ಷಿಯಲ್ ರೆಂಟಲ್ ಅಂತೇಳಿ ಸರ್ ಸಜೆಷನ್ ಇಂದ ಮುಂದೆ ಅವ್ರದ್ದು ಇನ್ಪುಟ್ ತಗೊಂಡು ಎಕ್ಸಿಕ್ಯೂಟ್ ಮಾಡಿರೋದು. ಓಕೆ, ಸೊ ಸ್ವಲ್ಪ ನಮಗೂ ಇನ್ಕಮ್ ಇರ್ಲಿ, ನಮ್ದು ಫ್ಯೂಚರ್ ಪ್ಲಾನ್ ನೋಡ್ಕೊಂಡು ಮಾಡಿ ಪ್ಲಾನ್ ಮಾಡೋದು. ಯಾಕಂದ್ರೆ ಇನ್ನೊಂದು ಏನಂತಂದ್ರೆ, ಒಂದು ಫ್ಲೋರ್ ಅಲ್ಲಿ 2 ಮನೆ ಬರೋದು ತುಂಬಾ ಕಷ್ಟ ಇದೆ. 1 BHK 2 BHK 2 ಕುಳಿಸಿದ್ದಾರೆ ಇವರು. ಸೊ ಅದು ಯಾರ ಪ್ಲಾನು, ಅಥವಾ ನೀವು ಕೇಳಿದ್ರ ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡ್ಕೊಟ್ರ? ಎಕ್ಸಿಕ್ಯೂಟ್ ಮಾಡಿದ್ದು ನಾವು ಹೇಳಿದ್ವಿ ಈ ತರ ರೆಂಟೆಡ್ ಬೇಕು ಅಂತ ಹೇಳಿ. ಇಷ್ಟು ಪೋರ್ಷನ್ ಅಂತ ನಾವು ಅದು ಐಡಿಯಾ, ಯಾಕಂದ್ರೆ ನಾವು ಬ್ಲೈಂಡ್, ಯಾಕಂದ್ರೆ ಈ ಸಿವಿಲ್ ಅಲ್ಲಿ ಯಾವ ತರ ಏನ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅವ್ರ ಮುಖಾಂತರ ಔಟ್ಪುಟ್ಸ್ ತಗೊಂಡು, ಸೊ ಈ ತರ ಬರುತ್ತೆ 3D ಪ್ಲಾನ್, 2D ಪ್ಲಾನ್ ಕೊಟ್ಟು 1 or 2 times 3 times ಅದನ್ನ ಕರೆಕ್ಷನ್ ಮಾಡಿದ್ವಿ. ಎಷ್ಟು ಸಾರಿ ಹೇಳಿದ್ರು ಪೇಷನ್ಸ್ ಇಂದ ವೇಟ್ ಮಾಡಿ ಕರೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಂಡ್ ಆಫ್ ದ ಡೇ ಡಿಸೈನರ್ ಇದ್ರು ಅವಾಗ. ಸೀರಿಯಸ್ಲಿ ನಾವು ಸಾಕಷ್ಟು ಸರಿ ಹೇಳಿದೀವಿ, ಸ್ವಲ್ಪನೂ ಬೇಜಾರಿಲ್ಲ, ಪೇಷನ್ಸ್ ಇಟ್ಟು ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಪ್ಲಾನಿಂಗ್ ಅಲ್ಲಿ ಟೈಮ್ ಕೊಟ್ಟಿದ್ದೀರಾ ನೀವು? ಹಾಗಾದ್ರೆ ಓನರ್ಗೆ ಹೇಳ್ಬೇಕು ನೀವು, ಪ್ಲಾನಿಂಗ್ ಅಲ್ಲಿ ಟೈಮ್ ಕೊಡಿ ಅಲ್ವಾ? ಪ್ಲಾನಿಂಗ್ ಅಲ್ಲಿ ಟೈಮ್ ಕೊಟ್ರೆ ಆಮೇಲೆ ಈಸಿ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಎಸ್ ಸರ್, ಇನ್ನೊಂದು ಇದು 1.5 year ಪ್ರಾಜೆಕ್ಟ್ ರನ್ ಆಗಿರೋದು. ನಾವು ಈವನ್ ಕ್ಯೂರಿಂಗ್ ಆಗಿರ್ಬೋದು, ಎಲ್ಲ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಎಷ್ಟು ಟೈಮ್ ಕೇಳಿದ್ವಿ ಅಷ್ಟು ಟೈಮ್ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಮಾಡಿ ಕೊಟ್ಟು ಎಕ್ಸಿಕ್ಯೂಟ್ ಆಗಿದೆ. ಆಮೇಲೆ ಈ ಮನೆ ನಡಿಬೇಕಾದ್ರೆ ಹತ್ರದಲ್ಲಿದ್ರ, ದೂರದಲ್ಲಿದ್ರ, ಇಲ್ಲಿದ್ರಿ ನೀವು? ಆಕ್ಚುಲಿ ಹತ್ರದಲ್ಲೇ ಇದ್ರಾ? ಅಪ್ಡೇಟ್ ಎಲ್ಲ ಹೆಂಗೆ? ನೀವು ಬರ್ತಿದ್ರಾ ಅಥವಾ ಫೋನ್ ಅಲ್ಲೇ ಎಲ್ಲ, ಮೊಬೈಲ್ ಅಲ್ಲೇ ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ರಾ? ವಾಟ್ಸ್ಆಪ್ ಅಲ್ಲಿ ಎವ್ರಿ ಡೇ ಸ್ಟೇಟಸ್ ಸಿಗುತ್ತೆ. ಈವನ್ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಂದ್ರೆ ನಾವು ಬಂದು ವಿಸಿಟ್ ಮಾಡ್ತೀವಿ. ಬರ್ತಿದ್ರಾ ನೀವು? ಮೇಡಮ್ ಬರ್ತಿದ್ರ ರೆಗ್ಯುಲರ್ ಆಗಿ? ಆಮೇಲೆ ಲೈಕ್ ವರ್ಕ್ ನಡೀತಾ ಇರ್ಬೇಕಾದ್ರೆ ಪ್ಲಾನ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ಯಾ? ಏನಾದ್ರು ಸ್ವಲ್ಪ ಬೇಡ ಏನೋ ನಮ್ಗೆ ಚೇಂಜ್ ಎಲ್ಲ ಮಾಡಿದ್ದಿದೆ. ಆಕ್ಚುಲಿ ರನ್ನಿಂಗ್ ಟೈಮ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಿದೆ. ಅದನ್ನ ಮಾತಾಡ್ಕೊಂಡು ಓಕೆ ಅಂದ್ರೆ ಅವರು ಇಲ್ಲ ಸರ್ ಮಾಡಕ್ಕಾಗಲ್ಲ ಅದರ ಏನು ಹೇಳಿದ್ರೆ ಎಲ್ಲ ಇವಾಗ ಒಂದಂತಲ್ಲ, ಇವಾಗ ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಎಲ್ಲಾನು ನಾವು ನಮ್ ಪ್ರಕಾರನೇ ಅವ್ರು ಎಕ್ಸಿಕ್ಯೂಟ್ ಮಾಡಿರೋದು. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇದಾಕಿ ಅಂತೇಳಿ ಎಲ್ಲಾನು ರಿಕ್ವೆಸ್ಟ್ ಮಾಡಿ ಮಾಡ್ತಾರೆ. ಫ್ಲೆಕ್ಸಿಬಲ್ ಇದಾರೆ, ಮಾಡ್ತಾರ? ನೀವ್ ಹೇಳಿದ್ದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರ? ಓಕೆ. ಅಂಡ್ ವರ್ಕ್ಮೆನ್ಶಿಪ್ ಹೇಗಿದೆ? ಲೈಕ್ ಸೈಟ್ ಇಂಜಿನಿಯರ್ಗಳು ಬರೋದಿರ್ಬೋದು, ಅಲ್ಲ ಬರ್ತಿದ್ರಾ, ನೋಡ್ತಿದ್ರಾ, ಅಥವಾ ನಿಮ್ಮೇಲೆ ಎಲ್ಲ ನೀವೇ ನೋಡ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಬಿಡ್ತಿದ್ರಾ? ಬರ್ತಾರೆ 1 or 2 times ಬಂದು ವಿಸಿಟ್ ಮಾಡ್ತಾರೆ, ಮಾಡಿ ಅದ್ರದ್ದು ಪ್ರೋಗ್ರೆಸ್ ಏನು ಸ್ಟೇಟಸ್ ಎಲ್ಲ ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಬೋರ್ವೆಲ್ ಇದೆ ಸರ್ ಈ ಮನೆಯಲ್ಲಿ? ಹೌದು, ಬೋರ್ವೆಲ್ ಹಾಕ್ಸಿದ್ರ? ಸೆಕೆಂಡ್ ಟೈಮ್. ನೀವು ಹೇಳಿದ್ರಲ್ಲ ಬೇಸ್ಮೆಂಟ್ ಅಲ್ಲಿ. ಓಕೆ. ಸೊ ಬೋರ್ವೆಲ್ ಅಲ್ಲೂ ಎಲ್ಲ ತಮ್ದು ಇನ್ಪುಟ್ ಕೊಟ್ರೆ ಅವರು? ಇಲ್ಲ, ಅವ್ರು ಆಕ್ಚುಲಿ ಅವ್ರಲಿಂದಾನೆ ನಾವು ಬೋರ್ವೆಲ್ ಪರ್ಸನ್ ಕಾಂಟ್ಯಾಕ್ಟ್ ಆಗಿರೋದು, ಅಲ್ಲಿಂದಾನೆ ಎಕ್ಸಿಕ್ಯೂಟ್ ಮಾಡಿ ಬೋರ್ ಹಾಕ್ಸಿರೋದು. ಅದೇ ರೀಬೋರ್ ಬೇರೆ ಮಾಡ್ಬೇಕಾಯ್ತು ಅಲ್ವಾ? ಸೊ ರೀಬೋರ್ ಮಾಡಿದಾಗ ಏನ್ ಸರ್ ಚಾಲೆಂಜಸ್ ಬಂದಿದ್ದು ನಿಮ್ಗೆ?
ಮತ್ತೆ ಅದು ಸೇಫ್ಟಿ ಗ್ರಿಲ್ ಕಿತ್ತಾಕೋದು ಅದೆಲ್ಲ ಅಂದ್ರೆ ಪ್ರಾಜೆಕ್ಟ್ ನಮ್ಗೆ ಒಂದು ವಾರ 10 ದಿನ ಮುಂದಕ್ಕೆ ಹೋದಂಗೆ. ಅದೇ ಚಾಲೆಂಜಸ್ ಬಂದಿರೋದು, ರೀಬೋರ್ ಆಗಿರೋದೇ ಚಾಲೆಂಜಸ್. ಆಮೇಲೆ ನಮ್ಗೆ ರೆಂಟ್ ಹೌಸ್ ಮತ್ತೆ ಕಮರ್ಷಿಯಲ್ ಐತಲ್ಲ ಸರ್, ನಮ್ ಬೋರ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಹೌದು, ಬರೀ ಬಿಡಪ್ಪ ಡುಪ್ಲೆಕ್ಸ್ ಒಂದ್ ಮನೆ ಅಂತಂದ್ರೆ ಹೆಂಗೋ ನಾವು ಟ್ಯಾಂಕರ್ ಅಲ್ಲಿ ಓಡಿಸ್ಕೊಂಡು ಯೂಸ್ ಮಾಡ್ಬೋದು. ಇನ್ನ ಏರಿಯಾದಲ್ಲಿ ಸಪ್ಲೈ ಬೇರೆ ಇಲ್ಲ ಕಾವೇರಿ ವಾಟರ್, ಹಂಗಾಗಿ ಮತ್ತೆ ಇನ್ನೊಂದ್ಸತಿ ಮಾಡಿದ್ರೆ ಸರ್ಗೆ ಬರ್ಡನ್ ಆದ್ರೂ ಮಾಡ್ಕೊಂಡು. ಓಕೆ. ಆಮೇಲೆ ನಿಮ್ಮ ಮನೆಯಲ್ಲಿ ಐಲ್ಯಾಂಡ್ ಕಿಚನ್ ತುಂಬಾ ಚೆನ್ನಾಗಿದೆ. ಯಾರ ಐಡಿಯಾ ಇದೆ? ನಿಮ್ದೇ ಐಡಿಯಾನ ಇದು? ಚೆನ್ನಾಗಿದೆ, ಚಿಕ್ಕದಾದ್ರೂ ಕೂಡ ಸ್ವಲ್ಪ ಮೇಡಮ್ದೇನೆ. ಇಲ್ಲಿಂದೆಲ್ಲ ನಿಮ್ದೇನಾ ಮೇಡಮ್ ಎಲ್ಲ? ಈ ಹಿಡನ್ ವಾಶ್ರೂಮ್ ಯಾರ ಐಡಿಯಾ? ನಿಮ್ಮ ಐಡಿಯಾನ ಅದು? ನಾವು ಇನಿಷಿಯಲಿ ಅದನ್ನ ಜಾಸ್ತಿ ಸ್ಪೇಸ್ ಬಿಟ್ಬಿಟ್ಟಿದ್ವಿ, ಒಂದು ಡೋರ್ ಆಗ್ಬಿಟ್ಟಿದ್ವಿ. ಸೊ ಸರ್ಗೆ ವಿಸಿಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಇನ್ಪುಟ್ಸ್ ತಗೊಳಕ್ಕೆ ಕರೆದ್ವಿ. ಸೊ ಅದನ್ನ ವ್ಯೂ ಮಾಡಿ ನೋಡಿ ಇಲ್ಲಿ ಹಿಡನ್ ಮಾಡೋಣ ಅಂತ ಹೇಳಿ ಹಿಡನ್ ಮಾಡೋಣ ಅಂತ ಮಾಡಿರುವಂತದ್ದು. ಆಮೇಲೆ ವೈಟ್ ಯಾರು ಫೇವ್ರೇಟ್, ನಿಮ್ದ ಮೇಡಮ್ದ? ಮೇಡಮ್ ಫೇವ್ರೇಟ್, ಅದಕ್ಕೆ ಫುಲ್ ವೈಟ್. ಕಷ್ಟ ಇದೆ ಅದ್ರ ಮೇಂಟೈನ್ ಮಾಡೋದು ಫ್ಯೂಚರ್ ಅಲ್ಲಿ ಅಲ್ವಾ? ಆಕ್ಚುಲಿ ತುಂಬಾ ಜನ ವೈಟ್ಸ್ ಕಷ್ಟ ಅಂತಾರೆ, ಬಟ್ ಅದೇ ಬೆನಿಫಿಷಿಯಲ್ ಆಕ್ಚುಲಿ. ಕಾರ್ ತರ ವೈಟ್ ಕಾರ್ ಇದ್ದಂಗೆ. ಇವಾಗ ನೋಡಿ, ಯಾವಾಗಾದ್ರೂ ಹೊರಗಡೆ ಕಾರ್ ತಗೊಂಡು ಹೋದ್ರು ಕೂಡ ವೈಟ್ ಕಾರ್ ಎಷ್ಟು ಕೊಳೆಯಾದ್ರೂ ಕಾಣಲ್ಲ, ಅದು ಗೊತ್ತಾಗಲ್ಲ ಅಲ್ವಾ? ಸೊ ಅದೇ ತರನೇ ಹೀಟ್ ಕಮ್ಮಿ ಇರುತ್ತೆ. ನೋಡೋಣ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಅಲ್ವಾ, ಇವ್ರಿಗೆ ಗೊತ್ತಾಗುತ್ತೆ. ಓಕೆ, ಸೂಪರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಲೈಕ್ ಏನ್ ಇವತ್ತು ಬಂದಿದೆ ಔಟ್ಪುಟ್ ಎಲ್ಲ ಬಂದಿದೆ, ನೀವು ಸರ್ ಎಲ್ಲ ಕುತ್ಕೊಂಡು ಮಾತಾಡ್ದಂಗೆ, ನೀವು ಫ್ಯಾಮಿಲಿ ಮಾತಾಡ್ದಂಗೆ ಔಟ್ಪುಟ್ ಬಂದಿದ್ಯಾ? ಮ್ಯಾಚ್ ಆಗ್ತಾ ಇದೆಯಾ ಪ್ರತಿಯೊಂದು ಕೂಡ? ಅಪ್ ಟು ದ ಮಾರ್ಕ್ ವಿ ರೀಚ್ಡ್ ಆಕ್ಚುಲಿ, ಎಲ್ಲ ಬಂತು. ಆಮೇಲೆ ಮೇಲ್ಗಡೆ ಒಂದು ಇದು ಮಾಡಿದ್ದೀರಾ, ಹಂಚಲ್ಲಿ ಮಾಡಿರುವಂತ ಪರ್ಗೋಲಾ ತರ ಮಾಡಿರುವಂತದ್ದು, ಇದು ಯಾರ ಇನ್ಪುಟ್? ಇದು ನಿಮ್ ಕಡೆಯಿಂದ ಬಂದಿರೋ ಐಡಿಯಾನ ಸರ್ ಕಡೆ ಕಂಪನಿ ಕಡೆಯಿಂದ ಬಂದಿರೋದು? ಈ ಸಾರಿಂದ ಬಂದಿರೋದು ಅವಾಗ ಮಾಡಿದ್ದು ನಾವು. ಬಟ್ ಏನಂದ್ರೆ ಇವಾಗ 3D 2D ಅಲ್ಲಿ ಇವ್ರು ಯಾಕೆ ಕೊಟ್ಟಿರೋದು, ನಾವು ಸುಮ್ಮನೆ ಒಂದು ಥಾಟ್ ಹೇಳಿದ್ವಿ ಈ ತರ ಬರ್ಲಿ ಅಂತ ಹೇಳಿ, ಅವರು ಡಿಸೈನ್ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿರುವಂತದ್ದು. ಆಮೇಲೆ ಮನೆ ಓಪನಿಂಗ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ರ? ಎಲ್ಲ ತುಂಬಾ ಕೇಳಿದ್ರ ಮನೆ ಬಗ್ಗೆ? ರಿವ್ಯೂ ಚೆನ್ನಾಗಿತ್ತು. ನಿಮಗೆ ಲೇಡೀಸ್ ಕೇಳ್ಬೇಕು, ಎಲ್ಲರೂ ಇಷ್ಟಪಟ್ರು ಸೀರಿಯಸ್ಲಿ. ಈ ಫ್ಲೋರ್ ಅಂತೂ ಸಖತ್ ಇಷ್ಟಪಟ್ರು ಎಲ್ಲರೂ. ಕಿಚನ್, ದೇವ್ರ ಮನೆ, ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿ, ಜಾಗದ ಯುಟಿಲೈಸೇಷನ್ ಇಷ್ಟ ಆಯ್ತಾ ಜನರಿಗೆ? ಆಮೇಲೆ ಹೇಳಿದ್ರೆ ನೀವು RCC ಅವ್ರು ಕಟ್ಕೊಟ್ಟಿದ್ದು, ಕನ್ನಡ ಕೋರದಲ್ಲಿ ನೋಡಿದ್ದು, ನಮ್ಮ ಬಗ್ಗೆ ಏನಾದ್ರು ಹೇಳಿದ್ರೆ ಇಲ್ವಾ? ಹೇಳಿದೀರಾ? ರೆಕಮೆಂಡ್ ಮಾಡಿದೀರಾ? ರೆಕಮೆಂಡ್ ಮಾಡಿದೀವಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಹೇಳ್ಬೇಕಿಲ್ಲ. ಇವ್ರದ್ದು ಇದು ರೀಲ್ಸ್ ನೋಡಿ ನನ್ನ ಫ್ರೆಂಡ್ ಸುಮಾರು ಜನ ಕಾಲ್ ಮಾಡಿ ನಂಬರ್ ಕೇಳಿದ್ರು. ಅದ್ರಲ್ಲೇ ಇದೆ ರೀಲ್ಸ್ ಎಲ್ಲ ಆಲ್ಮೋಸ್ಟ್. ಬಟ್ ಇವ್ರ ಆಫೀಸ್ ಅಡ್ರೆಸ್ ಎಲ್ಲ ಕೇಳಿದ್ರು, ರೀಚ್ ಆಗೋಣ. RCC ಎಲ್ಲ ಇದು ಮಾಡಿದೀರಾ? ಓಕೆ. ಸೊ ಹಾಗೆ ಮನೆಯೆಲ್ಲ ಮುಗೀತು. ಸೊ ಇನ್ ಮುಂದೆ ಕನ್ನಡ ಕೋರ ನೋಡ್ತೀರಾ ಅಥವಾ ಇಲ್ಲಿಗೆ ಡ್ರಾಪ್ ನೋಡ್ತಾ ಇದ್ರಿ? ಈ ಫರ್ನಿಚರ್ ಎಲ್ಲ ಬೇಕು ಅಲ್ವಾ? ಅದಕ್ಕೂ ನೋಡ್ಬೇಕೇನು, ಕಂಟಿನ್ಯೂ ಮಾಡ್ಬೇಕು ನೀವು ಇವಾಗ? ಇದು ತುಂಬಾ ಐಟಮ್ಸ್ ಇದೆ, ಹೋಮ್ ಅಪ್ಲೈನ್ಸಸ್ ಇದೆ. ಸೊ ಶೇರ್ ಮಾಡಿ ವಿಡಿಯೋಸ್ ಎಲ್ಲ, ಮತ್ತೆ ನೋಡಿ ಮತ್ತೆ ಕಂಟಿನ್ಯೂಸ್ಲಿ ಮರಿಬೇಡಿ. ಅಂಡ್ ಫೈನಲಿ ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವ್ರಿಗೆ ಕೆಲಸ ಕೊಡ್ಬೋದಾ? ನಿಮ್ಮ ಹೇಳಿ ಸರ್, ಯಾಕೆ ಕೊಡ್ಬೋದು, ಏನ್ ಕತೆ, ಸ್ವಲ್ಪ ಒಂದು ಇನ್ಪುಟ್ ಕೊಟ್ಬಿಡಿ ನಿಮ್ಮ ಕಡೆಯಿಂದ. ಅದೇ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಪ್ರಕಾರ ವೆಲ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ವಿತ್ ಇನ್ಕ್ಲೂಡಿಂಗ್ ದ 2D 3D ಡಿಸೈನ್ಸ್ ಎಲ್ಲಾನು ಔಟ್ಪುಟ್ ಚೆನ್ನಾಗಿ ಕೊಟ್ಟು, ಗೈಡೆನ್ಸ್ ಚೆನ್ನಾಗಿದೆ. ಅಂಡ್ ವಿಸಿಟಿಂಗ್ ಟೈಮ್ ಹೇಳಿ, ಯಾಕೆ ಗೊತ್ತಾ? ಸರ್ ಹೇಳಿದ್ರು ನೀವು ಜಾಸ್ತಿ ವಿಸಿಟೇ ಮಾಡಿಲ್ಲ, ಆಫೀಸ್ಗೆ ಹೋಗಿಲ್ಲ ಅಂತ. ಯಾಕೆ ಹೋಗಿಲ್ಲ ನೀವು? ಆಕ್ಚುಲಿ ನಾವು ಇನ್ನೊಂದೇನಂದ್ರೆ ನಮ್ಮ ಟ್ರಸ್ಟ್. ಇವಾಗ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಜಾಸ್ತಿ. ಆಮೇಲೆ ನಾವು ಸಣ್ಣ ಮಕ್ಳಿದಾರೆ ನಮ್ಮ ಮನೇಲಿ, ನಾವು ಇಬ್ಬರೇ ಇರೋದು ಮನೆಯಲ್ಲಿ. ಇದು ನೋಡ್ಕೋಬೇಕು, ಜಾಬ್ ಮಾಡೋದು, ಅದಕ್ಕೋಸ್ಕರ ಕಷ್ಟ ಆಗೋದು. ಬಟ್ ಅದು ಕಂಫರ್ಟ್ ಕೊಟ್ರು ಅವ್ರು ನಿಮ್ಗೆ? ಕಂಫರ್ಟ್ ಕೊಟ್ರು. ನಾವು ವರ್ಚುವಲಿ ಮೀಟಿಂಗ್ಸ್ ಸ್ಕೆಡ್ಯೂಲ್ ಮಾಡ್ತಾ ಇದ್ವಿ. ಸೊ ಎಲ್ಲ ಇಂಟೀರಿಯರ್ ಆಗಿರ್ಬೋದು, ಹಂಗೂ ಮಾಡ್ಬೋದು ಇವಾಗ ಅಲ್ವಾ? ಇದು ಒಳ್ಳೇದು ಸರ್. ಇದು ಪ್ರೊಫೆಷನಲ್ಸ್ ಇರ್ತಾರಲ್ವಾ ನೋಡಿ, ಜೊತೆಲಿ ಈ ತರ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತಾರೆ, ಅವ್ರಿಗೆ ಲೈಕ್ ಕಷ್ಟ ಆಗುತ್ತೆ. ಆಫೀಸ್ಗೆ 25 ಸತಿ ಆಫೀಸಿಗೆ ಬಾ ಅಂತಂದ್ರೆ ಯಾರು ಬರ್ತಾರೆ ಅಲ್ವಾ? ಇವರಿಂದ ಒಂದು ಹೊಸ ಡಿಸ್ಕವರಿ ಆಯ್ತು ಇವಾಗ. ಅಂದ್ರೆ ನಮ್ಗೆ ಎಕ್ಸ್ಪ್ಲೇಷನ್ ಗೆ ಈಸಿ ಆಗುತ್ತೆ ಅಂತ ನಾವು ಒದ್ದಾಡೋದು. ಒಂದ್ 2 ಸತಿ ಲ್ಯಾಮಿನೇಟ್ ಸೆಲೆಕ್ಷನ್ ಒಂದ್ ಸತಿ ಬಂದ್ರೆ ಕಲರ್ ಒಂದಿನ ಬಂದಿದೆ ಅಷ್ಟೇ. ಒಂದ್ 2 ಸತಿ ಬಂದಿರಬಹುದು 1.5 ವರ್ಷದಲ್ಲಿ ಅಲ್ವಾ? ಸೊ ಯಾರಾದ್ರೂ ನೋಡ್ತಾ ಇದ್ರೆ, ಪ್ರೊಫೆಷನಲ್ಸ್ ಇದ್ರೆ ಈ ತರನು ಮಾಡ್ಬೋದು. ನೀವು ಆರಾಮಾಗಿ ವಿಡಿಯೋ ಕಾಲ್ ಮಾಡ್ಕೊಂಡು ಬರೋ ಅಗತ್ಯನೇ ಇಲ್ಲ. ಬಟ್ ಅದೇ ಆದ್ರೆ ಡೆಲಿವರ್ ಮಾಡ್ಬೇಕಲ್ಲ ನೀವು. ಬರ್ದು ನೀವು ಹೋಗಿದ್ರು ಕೂಡ ನೀವು ಅನ್ಕೊಂಡಂಗೆ ಡೆಲಿವರ್ ಮಾಡಿದ್ರೆ ಅದೇ ಆಕ್ಚುಲಿ ಅದೇ ಟ್ರಸ್ಟ್ ನಮಗೆ. ಫೋನಲ್ಲಿ ಮಾತಾಡಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಸೈಟ್ ಇಂಜಿನಿಯರ್ಸ್ ಇರ್ತಿರೋರು, ಅವ್ರು ಹೋಗಿ ಅಲ್ಲಿ ಡಿಸ್ಕಷನ್ ಮಾಡಿ ಔಟ್ಪುಟ್ ಎಕ್ಸಿಕ್ಯೂಟ್ ಮಾಡೋರು.
ಅದು ಬಂತು. ತೊಂದರೆ ಇರ್ಲಿಲ್ಲ. ನಾವು ಫಿಸಿಕಲ್ ಹೋಗಿ ಮೀಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದು. ಅದ್ರಲ್ಲಿ ಇನ್ನೊಂದು ಏನಂತಂದ್ರೆ ನಮ್ ಚಾಯ್ಸ್ ಇರುತ್ತಾ ಇತ್ತು. ಇವಾಗ ಯಾವ್ದೇ ಒಂದು ಪ್ರಾಡಕ್ಟ್ ನಾವು ಬೈ ಮಾಡ್ಬೇಕಾದ್ರೂ ಕೂಡ ನಮ್ ಚಾಯ್ಸ್ ಇರೋದು. ಚಾಯ್ಸ್ ನಿಮ್ದಿರೋದು. ಸೊ ನಾವು ಹೋಗಿ ಚಾಯ್ಸ್ ಮಾಡೋದು, ನಮ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ನಾವು ಇದು ಚಾಯ್ಸ್ ಮಾಡಿದೀವಿ, ಇದನ್ನ ಎಕ್ಸಿಕ್ಯೂಟ್ ಮಾಡಿ ಅಂದ್ರೆ ಅವ್ರ ಇಂಜಿನಿಯರ್ಸ್ ಎಲ್ಲ ಹೇಳಿ ಮುಗಿಸ್ಕೊಡೋರು. ಅಂಡ್ ಫೈನಲಿ ವರ್ತ್ ಅನ್ನೋದೊಂದಿರುತ್ತೆ. ನಾವು ಖರ್ಚು ಮಾಡಿದ್ಮೇಲೆ ಅದು ವರ್ತ್ ಇರಬೇಕು. ಸೊ ಇವತ್ತು ಈ ಮನೆಗೆ ನೀವು ಎಷ್ಟು ಬಂಡವಾಳ ಹಾಕಿದ್ದೀರಾ, ಅದು ವರ್ತ್ ಅನ್ಸ್ತಾ ಇದೆ ನಿಮಗೆ? ಇಲ್ಲಿವರೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವರ್ತ್ ಅಂತ ಹೇಳ್ತೀರಾ ಮೇಡಮ್? ನೀವೇನ್ ಹೇಳ್ತೀರಾ? ಹಾಕಿರೋ ಕಷ್ಟಪಟ್ಟು ದುಡ್ದಿರೋದೆಲ್ಲ ವರ್ತ್ ಬಂದ್ಬಿಟ್ಟಿದೆ. ಹಾಗಾದ್ರೆ ಆ ಒಂದು ಕೈ ತಮ್ಸ್ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಸಿಗೋಸ್ಕರ ಒಂದು ಇದು ಕೊಡ್ಬೋದಾ? ಕೊಟ್ಬಿಡಿ, ಒಂದು ತಮ್ಸ್ ಕೊಟ್ಬಿಡಿ. ಆಲ್ ದ ಬೆಸ್ಟ್ RCC. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇಲ್ಲಿಂದ ದೇವ್ರ ಮನೆ ನೋಡ್ಬಿಡೋಣ. ದೇವ್ರ ಮನೆ ನೋಡೋಣ ಸರ್. ಇದು ಪ್ರಭಾವಳಿ ಎಲ್ಲ ನೀವೇ ಮಾಡಿರೋದು? ಡೋರ್ ಹಾಕಿ ಸರ್, ಡೋರ್ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ನೋಡಿ ವೀಕ್ಷಕರೇ, ಕಂಪ್ಲೀಟ್ಲಿ ಗ್ಲಾಸ್ ಡೋರು, ತೆಗಿಬೇಕಾಗೇ ಇಲ್ಲ. ಇದೇನು ಒಳಗಡೆ ಸ್ಕೈ ವ್ಯೂ ಇದೆಯಾ? ಇದ್ರೊಳಗಡೆ ಸ್ಕೈ ವ್ಯೂ ಇದೆ. ಇದು ಬರೀ ಫ್ರೇಮ್ ಮಾತ್ರ ಸರ್, ಶೀ ಸೇಪ್. ಆಮೇಲೆ ಇದು ಕಂಪ್ಲೀಟ್ ಆಗಿ ಗ್ಲಾಸ್ ಕೊಟ್ಟಿರೋದು ಸರ್. ಅದ್ರ ನೋಡ್ಬೋದು ಸರ್, ಎಷ್ಟು ಲೈಟ್, ತುಂಬಾ ಹೆವಿ ಲೈಟ್. ತುಂಬಾನೇ ಚೆನ್ನಾಗಿದೆ ಸರ್ ಇದು. ಸರ್ ಸೂಪರ್. ಸ್ಟೆಪ್ ಕೂಡ ಕೊಟ್ಕೊಂಡಿದೀವಿ ಸರ್. ಪೂಜೆ ರೂಮ್ ಸ್ವಲ್ಪ ಏನೋ ಸಡನ್ ಆಗಿ ಇದಾಗದ್ ಬೇಡ ಅಂತ ಒಂದು ಎರಡು ಮನೆ ಒಳಗಡೆ ಒಂದು ಸ್ಟೆಪ್ ಇದೆ ಸರ್. ಓಪನ್ ಮಾಡಿ ಸರ್. ಇದು ಸೈಜ್ ಏನಿದೆ ಸರ್ ಇದು ದೇವ್ರ ಮನೆ? ಸರ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 5 ಅಡಿ ಅಗಲ ಇದೆ ಸರ್, 4 ಅಡಿ ಉದ್ದ ಇದೆ ಸರ್. 4 ಅಡಿ ಉದ್ದ. ಹಾಂ ಸರ್. ಓಕೆ. ಎಲ್ಲ ಮಾಮೂಲಿ 2x4 ಟೈಲ್ಸ್ ಯೂಸ್ ಮಾಡಿಬಿಟ್ಟು ಅದಕ್ಕೆ ನಾವು ಗೋಲ್ಡ್ ಬೀಡಿಂಗ್ ರೆಗ್ಯುಲರ್ ಆಚೆಗಡೆ ಇದಕ್ಕೆ ಕೊಡ್ತೀವಲ್ಲ ಸರ್, ಬಾಲ್ಕನಿಗೆ ಕೊಟ್ಟಿದ್ದೀವಿ. ಇದ್ರ ಮೇಲ್ಗಡೆನೆ ಟೆರೆಸ್ ಮತ್ತೆ ನಮಗೆ ಒಂದು ರೂಮ್ ಎಲ್ಲ ಸಿಗುತ್ತೆ ಮೇಲ್ಗಡೆ. ಅದ್ರ ಮೇಲ್ಗಡೆನೆ ಸ್ಕೈಲೈಟ್ ಕೊಟ್ಕೊಂಡಿದ್ದೀವಿ. ಇದು ವಾಸ್ಕಲ್ ಸೈಜ್ ಅಷ್ಟೇ ಸರ್, ಸ್ವಲ್ಪ ಹೆವಿನೇ ಇಟ್ಕೊಂಡಿದೀವಿ. ಪೂಜೆ ರೂಮ್ಗೆ 5x3 ಇಟ್ಕೊಂತ ಇದ್ವಿ. ಇಲ್ಲಿ ನಾವು 6x4 ಯೂಸ್ ಮಾಡ್ತೀವಿ. ಜೊತೆಲಿ ಪ್ರಭಾವಳಿ ಆಡ್ ಮಾಡಿದೀವಿ. ಈ ಕಡೆ ಕಿಚನ್ ನೋಡ್ಬಿಡೋಣ ಸರ್. ಹೈಲ್ಯಾಂಡ್ ಕಿಚನ್ ನಾವು ಆಲ್ಮೋಸ್ಟ್ ಜಾಸ್ತಿ ಮಾಡಿಲ್ಲ, ಬಟ್ ಇದು ತುಂಬಾ ಚೆನ್ನಾಗಿ ಬಂದೈತೆ. ಬಟ್ ಚಿಕ್ಕದಾದ್ರೂ ಒಂದು ಐಲ್ಯಾಂಡ್ ಬಂತಲ್ಲ ಸರ್? ಹೌದು ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತೆ. ಲೋವರ್ಸ್ ಎಲ್ಲ ಕೊಟ್ಟಿದೀವಿ. ಆಮೇಲೆ ಇಲ್ಲಿ ನಾವು ಚೇರ್ ಹಾಕೊಂಡು ಕುಂತ್ಕೊಂಡು ಟಿಫನ್ ಮಾಡಬಹುದು ಅಂತ ಆಪ್ಷನ್ಸ್ ಕೊಟ್ಬಿಟ್ಟು. ಈ ಕಡೆ ಏನ್ ತಗೊಂಡಿದ್ದೀರಾ? ಈ ಕಡೆ ಸ್ಟೋರೇಜ್ ಕೊಟ್ಕೊಂಡಿದೀವಿ. ಹೌದು ಸರ್. ಸೂಪರ್ ಸರ್. ಇದು ಐಲ್ಯಾಂಡ್ ಅಲ್ಲಿ ಸ್ಟೋರೇಜ್? ಹೌದು ಸರ್. ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಸರ್. ಸೊ ಐಲ್ಯಾಂಡ್ ಅಲ್ಲಿ ಸ್ಟೋರೇಜು ಬಂತು, ಕುತ್ಕೊಂಡು ಇದು ಮಾಡ್ಬೋದು ಸರ್. ಎಷ್ಟು ದೊಡ್ಡದಾಗಿದೆ ಕಿಚನ್ ಸರ್? ಕಿಚನ್ ನಮಗೆ ನೋಡಬಹುದು, ನಮ್ಗೆ ಒಂದು 12 ಅಡಿಗೆ 12 ಅಡಿ ಸಿಗುತ್ತೆ ಸರ್. 12x12 ಸಿಗುತ್ತೆ ಸರ್. ಅಲ್ಲಿ ಗಂಟೆ ಸಿಗೋದ್ರಿಂದ ಅದಕ್ಕೆ ಲಿವಿಂಗ್ ನೋಡಬಹುದು ಸರ್. ಇಲ್ಲಿಂದ ನಮಗೆ ಅಲ್ಲಿ ಗಂಟೆ ಲಿವಿಂಗ್ ತರನೇ ಕಾಣುತ್ತೆ. ಇದಿಷ್ಟು ಲಿವಿಂಗ್ ಫುಲ್ ದೊಡ್ಡದಾಗಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಗಾಳಿ ಬೆಳಕು ತುಂಬಾನೇ ಸ್ಪೇಷಿಯಸ್ ಆಗಿದೆ ಸರ್. ಎಲ್ಲ ಕಡೆ ಆಪ್ಷನ್ ಸಿಕ್ಕಿರೋದ್ರಿಂದ. ಈ ಟೈಲ್ಸ್ ಒಂದು ತೋರಿಸಿ ಸರ್, ಡಿಫ್ರೆಂಟ್ ಆಗಿದೆ. ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿರೋದು. ಬ್ರಿಕ್ ಟೈಲ್ಸ್. ಹೌದು ಸರ್, ಬ್ರಿಕ್ ನೋಡೋದಕ್ಕೆ ಒಂಥರ ಬ್ರಿಕ್ ಫಿನಿಶ್ ತರ ಇರುತ್ತೆ. ಹಾಂ ಸರ್, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಇದನ್ನ ಅಷ್ಟೇ ಸರ್, ಕಿಚನ್ ಕೌಂಟರ್ ಅಷ್ಟೇ ನೋಡಬಹುದು. ಎಲ್ಲ ವೈಟ್ ಫಿನಿಶ್ ಸರ್. ಕ್ವಾಡ್ಸ್ ಮತ್ತೆ ಹೌದು ಸರ್, ಕ್ವಾಡ್ಸ್ ಮತ್ತೆ ಕೆಳಗಡೆದು ಅಷ್ಟೇ ಯಾವ್ದು ಅಕ್ರಲಿಕ್ ಶೀಟ್ಸ್ ಯೂಸ್ ಮಾಡಿದೀವಿ. ಸೊ ಎಲ್ಲ ಕಂಪ್ಲೀಟ್ ಅಕ್ರಲಿಕ್ ಕಿಚನ್. ಹೌದು ಸರ್. ಇದನ್ನ ಎಲ್ಲ ಟ್ಯಾಂಡಮ್ ಬಾಕ್ಸಸ್ ಎಲ್ಲ ಟ್ಯಾಂಡಮ್ ಬಾಕ್ಸ್, ವಿಕ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಪ್ರತಿಯೊಂದು ಕೊಟ್ಬಿಟ್ಟು. ಇದು ಶಟರ್ಸ್, ರೋಲಿಂಗ್ ಶಟರ್ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಮನೆ ಸರ್. ಎಲ್ಲ ಡಿಫ್ರೆಂಟ್ ಆಗಿದೆ, ಒಳ್ಳೆ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಲೈಟ್ ಕೊಟ್ಟಿದ್ದು ಒಳ್ಳೆ ಕೆಲಸ ಚೆನ್ನಾಗಿದೆ. ಹೌದು ಸರ್, ಬೆಸ್ಟ್ ಕಾಣಿಸುತ್ತೆ ನೋಡಕ್ಕೆ. ಇದು ಅಂದ್ರೆ ಇನ್ನ ಡೇಗಿನ್ನ ಸ್ವಲ್ಪ ನೈಟ್ ಶೂಟ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಹೌದು, ಫುಲ್ ಲೈಟ್ ತುಂಬಾ ಸಗದ ಬರುತ್ತೆ. ಈ ಕಡೆ ಬಂದ್ಬಿಡೋಣ, ಬಾಲ್ಕನಿ ತೋರಿಸ್ಬಿಡೋಣ. ಹಾಗೆ ಬಾಲ್ಕನಿ ತೋರಿಸ್ಬಿಡೋಣ ಸರ್. ಸೊ ಯುಟಿಲಿಟಿ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಸರ್ ಅಲ್ಲೊಂದು ಸಿಂಕ್ ಹಾಕ್ಬಿಟ್ಟು ಟ್ಯಾಪ್ ಹಾಕ್ಬಿಟ್ಟಿದೀವಿ. ಮೇಲ್ಗಡೆ ಸ್ಟೋರೇಜ್ ಇದೆ. ಓಕೆ, ಫುಲ್ ಲೈಟ್ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಇಲ್ಲೂ ನಾರ್ಮಲ್ ಟ್ಯಾಪ್ ಕೊಟ್ಟಿದೀವಿ. ಮತ್ತೆ ಇದು ವಾಷಿಂಗ್ ಮಿಷಿನ್ಗೆ ಅಂತ ಹೇಳಿ ಮಾಡಿರೋದು ಸರ್. ಇದಾ ಒಂದು ಗೂಡ್ ತರ ಮಾಡ್ಬಿಟ್ಟಿದೀವಿ, ಅದ್ರೊಳಗಡೆ ಇಟ್ಕೊಳಕ್ಕೆ ಅಂತ ಹೇಳಿ. ಓಕೆ ಓಕೆ ಓಕೆ, ಸೂಪರ್ ಸರ್. ಓಕೆ, ಸೊ ಇಲ್ಲಿಂದ ಒಂದು ರೂಮ್ಗೆ ಹೋಗ್ಬಿಡೋಣ ಇಲ್ಲಿ. ಹಾಂ ಸರ್. ಎಷ್ಟು 2 BHK ಸರ್ ಇದು? ಹೌದು ಸರ್, 2 ಬೆಡ್ರೂಮ್ ಇದೆ. ಈ ಸೈಜ್ ಏನು ಸರ್ ಇದು ಈ ರೂಮ್ದು? ಸರ್ ಇದು ಕಾಮನ್ ಬೆಡ್ರೂಮ್ ಸರ್. ಇದು ಕಾಮನ್ ಬೆಡ್ರೂಮ್ ಆಯ್ತು. ಕಾಮನ್ ಬೆಡ್ರೂಮ್. ಹೌದು ಸರ್, ಕಾಮನ್ ಬೆಡ್ರೂಮ್ ಕ್ರೇಜಿ ಆಗಿದೆ ಬಿಡಿ. ಕ್ರೇಜಿ ಆಗಿದೆ. ಹೌದು, ತುಂಬಾನೇ ಚೆನ್ನಾಗಿದೆ ನೋಡಿ ಸರ್. ಸೈಜ್ ಹೇಳಿ ಇದು ಕಾಮನ್ ಬೆಡ್ರೂಮ್ ಸರ್. ಸೈಜ್ ನಮಗೆ ಒಂದು 12x11 ಸಿಗುತ್ತೆ ಸರ್ ಇದು. ಓಕೆ, ಒಂದು ದೊಡ್ಡದಾಗಿರೋ ವಿಂಡೋ. ಹೌದು ಸರ್. ಆಮೇಲೆ ಎಲ್ಲ ವೈಟ್, ಎಲ್ಲ ವೈಟ್ ಸರ್. ಏನು ಬೇರೆ ಕಲರ್ಸ್ ಇಲ್ಲ. ಆಲ್ಮೋಸ್ಟ್ ವೈಟ್, ಎಲ್ಲ ಐವರಿ. ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು ಸರ್, ಸೂಪರ್ ಆಗಿದೆ. ವಾರ್ಡ್ರೋಬ್ಸ್ ಆಮೇಲೆ ಬೆಡ್ ಇದೂ ಅಷ್ಟೇ ಸರ್. ಇಂದ ಬ್ಯಾಕ್ ಡ್ರಾಪ್ಗೆ ಕುಷನಿಂಗ್ ಎಲ್ಲಾನು ಕೂಡ ರೆಡಿ ಮಾಡಿ ಕೊಡ್ತೀವಿ. ಸೂಪರ್ ಸರ್, ಇದು ಸೂಪರ್ ಆಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀರಿ. ಹೌದು ಸರ್. ನೀವು ಹೇಳೋದ್ರಲ್ಲಿ ಇದೆ ಅಲ್ವಾ ವಿಂಡೋ? ಅದೇ ಸರ್, ಯಾಕಂದ್ರೆ
ಈ ಕಡೆ ನಮ್ಗೆ ವಿಂಡೋ ಸಿಕ್ಕಿಲ್ಲ, ಅದಕ್ಕೆ ಈ ಕಡೆ ಒಂದಿದೆ ಅಂತ ಹೇಳ್ಬಿಟ್ಟು ಹೆಂಗ ಆ ಕಡೆ ಎದುರುಗಡೆ ಯಾರು ಬಂದ್ರು ನೋಡ್ಕೊಳಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಆ ತರ ವಿಂಡೋ ಕೊಟ್ಟಿದ್ದೀರಾ. ಸೊ ಇಲ್ಲೊಂದು ಇದು ಸ್ಟಡಿನ, ಇದು ಸ್ಟಡಿ ತರ ಸರ್, ಮಲ್ಟಿಪಲ್ ಆಕ್ಸಿಸ್ಗೆ ಇದು ಹಿಂಗೆ ಲೋಡ್ ಆಗುತ್ತೆ ಸರ್. ಇದು ಯಾಕಂದ್ರೆ ಓಡಾಡ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಫೋಲ್ಡಬಲ್ ತರ ಮಾಡಿದೀವಿ. ಈ ತರ ಫೋಲ್ಡ್ ಆಗುತ್ತೆ ಸರ್. ಸ್ಟಡಿ ಮಾಡೋ ಟೈಮಲ್ಲಿ ಹಿಂಗೆ ಹಾಕೊಂಡು ಸ್ಟಡಿ ಯೂಸ್ ಮಾಡ್ಬೋದು. ಬೇಡ ಅನ್ನೋ ಟೈಮಲ್ಲಿ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಡ್ಬೋದು. ಈಸಿ ಕ್ಲೋಸ್ ಮಾಡ್ಬೋದು. ಈಸಿ ಕ್ಲೋಸ್ ಹೌದು ಸರ್. ಓಕೆ, ಇದು ಹೈಡ್ರಾಲಿಕ್ ಓಪನ್ ಸರ್, ಇದು ಅದೇ ಸ್ಟೋರೇಜ್ ಹೈಡ್ರಾಲಿಕ್ ಸರ್. 87 ತೋರಿಸ್ಬಿಡೋಣ. ಓಕೆ, ಕಂಪ್ಲೀಟ್ ಸ್ಟೋರೇಜ್ ಇದೆ ಅಲ್ವಾ? ಹೌದು. ಅಂತಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಹೌದು ಸರ್. ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ದೊಡ್ಡದಾಗಿದೆ ಸರ್, ಒಂದು 14x16 ಸಿಗುತ್ತೆ ಸರ್. 14x16 14x16 ಸಿಗುತ್ತೆ. ಎಲ್ಲ ವೈಟ್ ಥೀಮೇ ಅಲ್ವಾ? ಎಲ್ಲ ವೈಟ್ ಅಲ್ಲೇನೆ ಇದೆ ಸರ್. ಸ್ವಲ್ಪ ಡೋರ್ಗಳೊಂದು ಕ್ಲೈಂಟ್ ಸೆಲೆಕ್ಟ್ ಮಾಡಿ ತಂದ್ಬಿಟ್ಟಿದ್ರು, ಅದಕ್ಕೆ ನಾವು ಯೂಸ್ ಮಾಡೋದು. ಪರವಾಗಿಲ್ಲ ಸರ್, ವುಡನ್ ಫಿನಿಶ್ ಬರುತ್ತೆ. ಫಿನಿಶ್ ಬರುತ್ತೆ. ಇದು ಸೇಮ್ ಟು ಸೇಮ್. ಹೌದು ಸರ್. ಆ ಕಡೆ ನೋಡಿ ಏನು ಕೊಟ್ಟಿದ್ದಲ್ಲ ಅದೇ ತರ ಕಾರ್ಡ್ ಡಿಸೈನ್ಸ್ ಅದೆಲ್ಲ ಪ್ಲಾನ್ ಮಾಡಿದ್ವಿ. ಬಟ್ ಫಾಲ್ ಸೀಲಿಂಗ್ ತೋರಿಸಿ ಸರ್, ಚೆನ್ನಾಗಿದೆ ಇದರದು. ಡಿಫ್ರೆಂಟ್ ಗೋಲ್ಡನ್ ಬಿಡಿಂಗ್. ಗೋಲ್ಡ್ ಬಿಡಿಂಗ್. ಹೌದು ಸರ್. ಕ್ರೇಜಿ ಇದೆ ಸರ್ ಇದು. ಗೋಲ್ಡ್ ಬಿಡಿ ಕೊಟ್ಬಿಟ್ಟು ಒಂಥರ ಐಲ್ಯಾಂಡ್ ತರ ಮಾಡಿದ್ದೀರಾ. ಇಲ್ಲಿ ಟಿವಿ ಯೂನಿಟ್ ಬೇರೆ ಇದೆ ಇಲ್ಲೊಂದು. ಇಲ್ಲ, ಇಲ್ಲಿ ರೆಡಿ ಆಗಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಿರರ್ ಪಾಯಿಂಟ್ ಎಲ್ಲ ಮಿರರ್ ಹಾಕ್ತೀರಾ ಇಲ್ಲಿ ಕೊಟ್ಟಿದ್ದೀವಿ. ಬಟ್ ಮಲ್ಟಿ ಯೂಸ್ ಅಲ್ಲೊಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಡ ಅಂತ ಸುಮ್ಮನಾದ್ವಿ. ಓಕೆ ಓಕೆ ಓಕೆ. ಇದು ದೊಡ್ಡದಾಗಿ ಚೆನ್ನಾಗಿದೆ ಸರ್. ದೊಡ್ಡದಾಗಿದೆ ಸರ್. ಇದಕ್ಕೊಂದು ಬಾಲ್ಕನಿನೂ ಇದೆ. ಬಾಲ್ಕನಿ ನೋಡ್ಬೋದು ಸರ್. ಬಾಲ್ಕನಿ ದೊಡ್ಡ ಬಾಲ್ಕನಿ ಇದೆ ಸರ್. ದೊಡ್ಡದಾಗಿದೆ ಸರ್ ಇದು. ಹ್ಞೂ ಸರ್. ಚೆನ್ನಾಗಿದೆ ಬಿಡಿ ಸರ್. ಓಕೆ, ಈ ಕಡೆ ವಾಕಿನ್ ವಾರ್ಡ್ರೋಬ್. ಇದು ವಾಕಿನ್ ವಾರ್ಡ್ರೋಬ್ ಸರ್. ಸರ್ ಸ್ಪೇಸಿಯಸ್ ಆಗಿದೆ. 2 ವಾರ್ಡ್ರೋಬ್ ಸಿಗುತ್ತೆ ಈ ರೂಮಿಗೆ. ಇದು ಇಲ್ಲಿ ಒಂದು ಸ್ಲೈಡಿಂಗ್ ಡೋರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ದ. ಇಲ್ಲ ಅಂದ್ರೆ ಒಂದು ಸ್ಕ್ರೀನಿಂಗ್ ಹಾಕೊಂಡ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋದು. ಇದೆಲ್ಲ ಇಂಜಿಡ್ ಡೋರ್ಸ್ ಸರ್. ಓಪನ್ ಡೋರ್ ಅಲ್ಲ ಇದು? ಓಪನಬಲ್ಸ್. ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಹೌದು ಸರ್. ಡಿಫರೆಂಟ್ ಆಗಿದೆ. ಈ ಮಿರರ್ ತುಂಬಾ ಚೆನ್ನಾಗಿದೆ. ಹಾಫ್ ಮೂನ್ ಅಂತ ಹೇಳ್ತಾರೆ ಅದಕ್ಕೆ. ಹೌದು ಸರ್. ನೋಡಿ ವೀಕ್ಷಕರೇ, ಹಾಫ್ ಮೂನ್ ಕಂಪ್ಲೀಟ್ ಆಗಿ ಎಂಟೈರ್ ಆಗಿ ನಿಮ್ಮನ್ನ ನೀವು ನೋಡ್ಕೋಬಹುದು. ಸೂಪರ್ ಆಗಿದೆ ಬಿಡಿ ಸರ್. ಇದು ಅಗಲಲ್ಲಿ ಒರೆಸ್ಕೊಟ್ಟಿದ್ರಲ್ಲ, ದೊಡ್ಡದು. ಹೌದು ಸರ್. ಸ್ವಲ್ಪ ವರ್ಷ ಸ್ವಲ್ಪ ಅಗಲಕ್ಕೆ ಕೊಟ್ಟಿದ್ದೀವಿ. ಚೆನ್ನಾಗಿ ಬಂದೈತೆ ಸರ್. ಕೆಳಗಡೆ ಗಂಟೆ ಕಂಟಿನ್ಯೂ ಮಾಡಿದ್ವಿ. ಕಂಟಿನ್ಯೂಟಿ ತಗೊಂಡಿದ್ದೀವಿ. ಹಳೆ ಪ್ರಾಜೆಕ್ಟ್ ಅಲ್ಲಿ ಒಂದು ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಬಂದೈತೆ. ಇಲ್ಲಿ ಸೈಜ್ ಏನಿದೆ ಈ ವಾಶ್ರೂಮ್? ಈ ವಾಶ್ರೂಮ್ ಅಷ್ಟೇನೆ ಸರ್. ನಮ್ಗೆ 5 ಅಡಿ ಅಗಲ ಇದೆ, 7 ಅಡಿ ಲೆಂತ್ ಇದೆ ಸರ್. ಸ್ವಲ್ಪ ಬಿಡ್ ಜಾಸ್ತಿ ತಗೊಂಡಿದ್ದೀವಿ. ಕಮೋಡ್ಸ್ ಅದೆಲ್ಲಾನು 1 ಮೌಂಟ್ ಮಾಡ್ಬಿಟ್ವಿ. ಮತ್ತೆ ಟೈಲ್ಸ್ ಇದ್ರಲ್ಲಿ ಏನಂತಂದ್ರೆ ಫುಲ್ ಹೈಟ್ ಟೈಲ್ಸ್ ಮಾಡ್ಕೊಬಿಟ್ಟಿದ್ದೀರಾ. ಓಕೆ, ಇಲ್ಲೊಂದು ವಾಶ್ ಬೇಸಿನ್ ಇದೆ, ಯೂನಿಕ್ ಆಗಿರೋ ವಾಶ್ ಬೇಸಿನ್. ಹೌದು ಸರ್. ಎಲ್ಲ ಫ್ಲೋರಿಂಗ್ ತೋರಿಸಬಹುದು ಸರ್. ಟಾಯ್ಲೆಟ್ ಫ್ಲೋರಿಂಗ್ 2x4 ಯೂಸ್. 2x4 ಟಾಯ್ಲೆಟ್ ಫ್ಲೋರಿಂಗ್. ಎಷ್ಟು ಸರ್ ಕಾಸ್ಟ್? ಎಷ್ಟು ಆಯ್ತು ಇದು ಸರ್? ಇದು ಒಂದು 50-60 ರೂಪಾಯಿ ಗಂಟೆ ಆಗಿದೆ. 50-60 ರೂಪಾಯಿ ಗಂಟೆ. ಮೇಲ್ಗಡೆದು ಅಷ್ಟೇನಾ? ಹೌದು ಸರ್. ಓಕೆ. ಸೊ ನೋಡಿ ವೀಕ್ಷಕರೇ, ವಿಶಾಲವಾಗಿರುವಂತಹ ರೂಮ್.